ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಇವತ್ತು ಬಹಳ ವಿಚಿತ್ರವಾದ ಒಂದು ಅಧ್ಯಾಯ. ನಾವೀಗ 208ನೇ ಅಧ್ಯಾಯದಲ್ಲಿ ಇದ್ದೇವೆ. ಬಹಳ ವಿಚಿತ್ರವಾದ ಅಧ್ಯಾಯ. ಈ ಪ್ರಶ್ನೆ ಕೇಳಿದ್ರೆ ನಿಮ್ಮ ಮುಖದಲ್ಲಿ ನಗು ಅರಳತ್ತೋ ಅಥವಾ ನಿಮ್ಮನ್ನು ಗಾಂಭೀರ್ಯಕ್ಕೆ ನೂಕತ್ತೋ ಅದು ಕಾಲಕ್ಕೆ ಬಿಟ್ಟ ಸಂಗತಿ. ಯುಧಿಷ್ಠಿರಃ ಯಯಾ ಬುದ್ಧ್ಯಾ ಮಹೀಪಾಲೋ ಭ್ರಷ್ಟ ಶ್ರೀರ್ವಿಚರೇನ್ ಮಹೀಂ ಕಾಲದಂಡ ವಿನಿಷ್ಪಿಷ್ಟಃ ತನ್ಮೇ ಬ್ರೂಹಿ ಪಿತಾಮಹ. ದೊಡ್ಡ ಚಕ್ರವರ್ತಿ, ದೊಡ್ಡ ರಾಜ, ಯಾವುದೋ ಒಂದು ಕಾಲದ ಪ್ರಬಲವಾದ ಬಯಕೆಯಿಂದ, ಕಾಲದ ಪ್ರಬಲವಾದ ಸಂಕಲ್ಪದಿಂದ ಸಂಪತ್ತನ್ನು ಕಳೆದುಕೊಂಡು ಬೀದಿನಲ್ಲಿ ವಾಸ ಮಾಡಬೇಕಾದ್ರೆ ಯಾವ ಮೆಂಟಾಲಿಟಿ ಇರಬೇಕು ಅವನಿಗೆ? ಯಾವ ಮೆಂಟಾಲಿಟಿ ಇದ್ರೆ ಅಷ್ಟೈಶ್ವರ್ಯದ ತುತ್ತ ತುದಿಯಲ್ಲಿದ್ದವನು ಬೀದಿ ಭಿಕಾರಿಯಾಗಿದ್ರೂ ಕೂಡ ಕಂಗೆಡದೆ ಬಾಳಬಲ್ಲ? ಅದು ನನಗೆ ಹೇಳಿ. ವಸ್ತುತಃ ಅವನ ಜೀವನದಲ್ಲಿ ಅದನ್ನು ಅನುಭವಿಸಿದ್ದಾನೆ. 80,000 ಜನ ಯತಿಗಳು, ಮುನಿಗಳು ಎಲ್ಲ ಸೇರಿ ಒಬ್ಬೊಬ್ಬರಿಗೆ 30 ಜನ ಕೆಲಸದವರು, ಅವರ ಅಸಿಸ್ಟೆಂಟ್ಸ್. ರುಗ್ಮ ಪಾತ್ರೀಷು ಭುಂಜತೆ, ಅವರು ಊಟ ಮಾಡೋದೇ ಬಂಗಾರದ ಪಾತ್ರೆಯಲ್ಲಿ. ಸೇವಕರಿಗೆ ಅಂತಹ ವೈಭವ ಇತ್ತು ಅಂತಂದ್ರೆ ಯುಧಿಷ್ಠಿರನಿಗೆ ಏನಿರಬೇಡ. ಮಾರನೇ ದಿವಸದಿಂದ ಏನು ಇಲ್ಲದೆ ಎಲ್ಲ ಕಳ್ಕೊಂಡು ಕಾಡಿನ ಬದಿಯಲ್ಲಿ ನಿಂತಿದ್ದ. ಅವನಿಗೆ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ಅನ್ನಿಸ್ಲಿಲ್ಲ. ಬೇಕಾದ್ರೆ ಇದು ಏನು ಬೇಡ ಅಂತ ಅನಿಸುತ್ತೆ ವಿನಃ ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತ ಅನ್ನಿಸ್ಲಿಲ್ಲ. ಯಾವ ಮೆಂಟಾಲಿಟಿಯಿಂದ ಅಂಥವನು ಕೂಡಿ ಆತ್ಮಹತ್ಯೆಗೆ ಹೋಗದೆ ಸುಖವಾಗಿ ತಿರುಗಾಡ್ಕೊಂಡಿರಬಹುದು. ಇವತ್ತು ನಾವು ನೋಡ್ತೀವಿ, ಯಾವುದೋ ಒಬ್ಬ ವಿಜ್ಞಾನಿ, ಅವನಿಗೆ ಈ ಸರ್ತಿ ಪ್ರಮೋಷನ್ ಬರಲಿಲ್ಲ, ನನಗೆ ಬೇರೆಯವ್ರ ಪಾಲಿಗೆ ಹೊಟ್ಟೋಯ್ತು ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡ ಘಟನೆಗಳನ್ನ ನಾವು ವಿಜ್ಞಾನಿಯವನು ನೋಡಿದ್ದೇವೆ. ಅಂಥದ್ದು ಇವನು ಹೇಳೋದು ನೋಡಿ. ಅಂದರೆ ಇವತ್ತು ಅಮೇರಿಕಾದ ಅಧ್ಯಕ್ಷನೋ ರಷ್ಯಾದ ಅಧ್ಯಕ್ಷನೋ ಏನೂ ಇರದೆ ಎಲ್ಲವನ್ನ ಕಳ್ಕೊಂಡು ಕಾಡಿನಲ್ಲಿ ನಿಲ್ಲೋದು ಅಂತಾನೆ ಆದರೆ ಯಾವ ಮೆಂಟಾಲಿಟಿ ಇಟ್ಕೊಂಡವನು ಭೂಮಿಯಲ್ಲಿ ತಿರುಗಬಹುದು? ಇದಕ್ಕೆ ಮೊದಲು ರಾಜಧರ್ಮ ಪರ್ವದಲ್ಲಿ ಒಂದು ಉತ್ತರ ಹೇಳಿದ್ರು. ರಾಜನಾದವನು ತನ್ನ ದೇಶವನ್ನು ಕಳೆದುಕೊಂಡ್ರೆ ಯಾರ ಜೊತೆ ಕೈ ಜೋಡಿಸಿ ಮತ್ತೆ ದೇಶವನ್ನು ಪಡೆಯಬಹುದು? ದರೋಡೆಕೋರರ ಜೊತೆ, ಕಳ್ಳರ ಜೊತೆ. ಒಂದಿಷ್ಟು ನೀತಿಯನ್ನ ಪಾಲಿಸಿಕೊಂಡು, ಒಂದಿಷ್ಟು ಪಾಲಿಸಿಗಳನ್ನ ಹಾಕಿಕೊಂಡು ಬದುಕಬಹುದು ಅಂತ ಆ ಕಥೆಯನ್ನು ನಾವು ಅಲ್ಲಿ ನೋಡಿದ್ವಿ. ದಸ್ಯುಗೀತ ಅಂತ ನಾವು ಅದನ್ನ ನೋಡಿದ್ವಿ. ಇಲ್ಲಿ ಅವನು ಕೇಳ್ತಾ ಇರೋದು, ಒಬ್ಬ ರಾಜ ಇದೇ ಸಿಚುವೇಶನ್ ಅನ್ನ ಪೊಲಿಟಿಕಲ್ ಆಗಿ ತೆಗೆದುಕೊಳ್ಳೋದಾದ್ರೆ ಬೇರೆ ತರಹ, ಇದನ್ನ ಅಧ್ಯಾತ್ಮವಾಗಿ ತೆಗೆದುಕೊಳ್ಳೋದಾದ್ರೆ ಹೇಗಿರಬಹುದು? ಅವನ ಮೆಂಟಾಲಿಟಿ ಯಾವ ರೀತಿ ಬ್ಯಾಲೆನ್ಸ್ ಆಗಬಹುದು? ಯಾಕಂದ್ರೆ ಅದು ಪ್ರತಿಯೊಬ್ಬರಿಗೂ ಒಂದಲ್ಲ ಒಂದು ದಿವಸ ಸ್ವಲ್ಪವೇ ಬಂದು ಹೋಗುತ್ತೆ. ಶ್ರೀಮಂತನಾಗಿರ್ತಾನೆ, ಅವನಿಗೆ ಕಷ್ಟ ಸ್ವಲ್ಪ ಕಡಿಮೆ ಬರಬಹುದು. ಅಥವಾ ಅಯ್ಯೋ ಅವಾಗ
10 ರೂಪಾಯಿ ಇತ್ತು, ಈಗ 8 ರೂಪಾಯಿ ಇದೆ, 2 ರೂಪಾಯಿ ಇಲ್ಲ, ಕೆಲವೊಬ್ರಿಗೆ 5 ರೂಪಾಯಿ ಇದೆ, 5 ರೂಪಾಯಿ ಇಲ್ಲ ಅಂತ ಆ ತರಹ ಕೊರತೆ ಇರಬಹುದು. ಇದು ಹಾಗಲ್ಲ, ದೊಡ್ಡ ಮಟ್ಟದ ಲಾಸ್. ಹೇಗಿರಬಹುದು? ಅವನು ಏನಿದ್ರೆ ಅವನು ಸುಖವಾಗಿರ್ತಾನೆ. ಭೀಷ್ಮ ಅತ್ರಾಪ್ಯುದಾಹರಂತೀಮಮಿತಿಹಾಸಂ ಪುರಾತನಂ ವಾಸವಸ್ಯ ಚ ಸಂವಾದಂ ಬಲೇರ್ವೈರೋಚನಸ್ಯ. ನೋಡು, ಈ ಘಟನೆಯು ನಡೆದು ಹೋಗಿದೆ, ನೀನು ಕೇಳಿದ್ದು. ನೀನು ಯಾವುದೇ ಉದಾಹರಣೆ ಕೇಳಿದ್ರೂ ಜಗತ್ತಿನಲ್ಲಿ ನಡೆದು ಹೋಗಿರುತ್ತೆ. ಯಾವುದು ಅಪೂರ್ವ ಅಂತ ಇಲ್ಲವೇ ಇಲ್ಲ. ಮೊದಲ ಬಾರಿಗೆ ಹೀಗಾಯ್ತು ಅಂತ ಏನಿಲ್ಲ. ಮೊದಲ ಬಾರಿಗೆ ಯಾವುದೂ ಆಗಿರಲ್ಲ, ಎಲ್ಲನೂ ಆಗಿ ಹೋಗಿರುತ್ತೆ. ವಾಸವಸ್ಯ ಚ ಸಂವಾದಂ ಬಲೇರು ವೈರೋಚನಸ್ಯ. ವಿರೋಚನನ ಮಗ ಬಲಿ, ಇಂದ್ರ, ಅವರಿಬ್ಬರ ಸಂವಾದ ಈ ವಿಚಾರದಲ್ಲೇ ನಡೆದಿದೆ. ಹೇಳ್ತೇನೆ ಕೇಳು. ಪಿತಾಮಹಮುಪಾಗಮ್ಯ ಪ್ರಣಿಪತ್ಯ ಕೃತಾಂಜಲಿ ಸರ್ವಾನೇವಾತುರಾಂಜಿತ್ವಾ ಬಲಿಂ ಪಪ್ರಚ್ಛ ವಾಸವಃ. ಪಿತಾಮಹಮುಪಾಗಮ್ಯ, ಬ್ರಹ್ಮದೇವರ ಬಳಿ ಬಂದು ಅವರ ಅನುಮತಿಯನ್ನು ಪಡೆದು ಅವರಿಂದ ಅನುಗ್ರಹೀತನಾಗಿ ವಾಸವ ಇಂದ್ರ ಅಸುರರನ್ನ ಗೆದ್ದು ಬಲಿಯನ್ನ ಕುರಿತು ಕೆಣಕಿದ. ಆದರೆ ಬಲಿಯಲ್ಲಿ ಅಂತ ಕಾಣಿಸ್ತಾ ಇಲ್ಲ, ಅಬ್ಸ್ಕಾಂಡೆಡ್. ಸೋತ್ ಮೇಲೆ ಎಲ್ಲಿ ಓಡಿ ಹೋಗಿದ್ದಾನೆ ಅಂತ ಇಲ್ಲ. ಬ್ರಹ್ಮದೇವರ ಹತ್ರ ಬಂದು ಕೇಳಿದ. ಯಸ್ಯಸ್ಮದತೋ ವಿತ್ತಂ ನ ಕದಾಚನ ಹೀಯತೆ ತಂ ಬಲಿಂ ನಾಧಿಗಚ್ಛಾಮಿ ಬ್ರಹ್ಮನ್ನ ಚಕ್ಷ್ವಮೇ ಬಲಂ. ಶಕ್ರ ಇಂದ್ರ ಹೇಳಿದ, ಅಜ್ಜ ಬ್ರಹ್ಮದೇವರೇ, ಯಾರು ದಾನ ಮಾಡ್ತಾ ಇರ್ತಿದ್ನೋ, ಯಾರು ಯಾವತ್ತೂ ದಾನವಿಲ್ಲದೆ ಇರ್ತಿರ್ಲಿಲ್ವೋ, ನಿರಂತರವಾಗಿ ದಾನ ಮಾಡ್ತಾ ಇದ್ನೋ ಅಂತಹ ಬಲಿ ಎಲ್ಲಿದ್ದಾನೆ ಅವನು? ಸ ಏವ ಹ್ಯಸ್ತಮಯತೆ ಸಸ್ಮದ್ಯೋತಯತೆ ರವಿಃ ಸ ಚ ವರ್ಷತಿ ವರ್ಷಾಣಿ ಯಥಾ ಕಾಲಮತಂದ್ರಿತಃ. ಬಲಿ ಈ ರಾಜ್ಯವನ್ನು ಆಳುವಾಗ ಅವನೇ ಸೂರ್ಯನ ತರಹ ಬೆಳಗುತ್ತಾ ಇದ್ದ, ಅವನೇ ಚಂದ್ರನ ತರಹ ತಂಪು ಬೆಳಕನ್ನು ತೋರ್ತಾ ಇದ್ದ, ಅವನೇ ಮಳೆಗಾಲದಲ್ಲಿ ಮಳೆಯಾಗಿ ಸುರಿತಾ ಇದ್ದ. ಅಂತಹ ತಂಬಲಿಂ ನಾಧಿಗಚ್ಛಾಮಿ ಬ್ರಹ್ಮನ್ನ ಚಕ್ಷ್ವಮೇ ಬಲಿಂ. ಆ ಬಲಿ ಎಲ್ಲಿ? ಸವಾಯುರ್ವರುಣಶ್ಚೈವ ಸರವಿಸ್ಸ ಚ ಚಂದ್ರಮಾಃ ಸೋಗ್ನಿಸ್ತಪತಿ ಭೂತಾನಿ ಸ ಜಲಂ ಚ ಭವತ್ಯುತ ತಂಬಲಿಂ ನಾಧಿಗಚ್ಛಾಮಿ ಬ್ರಹ್ಮನ್ನ ಚಕ್ಷ್ವಮೇ ಬಲಿಂ. ಅವನೇ ಗಾಳಿಯ ತರಹ ಬೀಸ್ತಾ ಇದ್ದ, ವರುಣನ ತರಹ ನೀರಲ್ಲಿರ್ತಿದ್ದ, ಅವನೇ ಭೂತಗಳಲ್ಲಿ ಜೀವರಲ್ಲಿ ಟೆಂಪರೇಚರ್ ಉಂಟು ಮಾಡ್ತಾ ಇದ್ದ. ಈ ತರಹದ ಎಲ್ಲ ಕೆಲಸಗಳನ್ನು ಮಾಡ್ತಾ ಇರುವ ಬಲಿ ಸೋತ್ ಮೇಲೆ ಎಲ್ಲ ಹೋಗಿದ್ದಾನೆ. ಈ ಯುದ್ಧ ಸೋಲುವ ಮೊದಲು ಇಡೀ 3 ಲೋಕದಲ್ಲಿ ಎಲ್ಲ ಕಡೆ ಅವನೇ, ಅಲ್ಲಿಯೋ ಅವನೇ, ಇಲ್ಲಿಯೋ ಅವನೇ, ಮೇಲೆ ಕೆಳಗೆ ಆಚೆ ಈಚೆ ಎಲ್ಲ ಕಡೆ ಅವನೇ. ನಾಳೆಯಿಂದಿಲ್ಲ ಅವನು ಅಂತಾಗಿ ಹೋಯ್ತಲ್ಲ, ಇವತ್ತಿಂದ ಇಲ್ಲ ಅವನು ಅಂತಾಗಿ ಹೋಯ್ತಲ್ಲ, ಎಲ್ಲೋದ ಅವನು? ಸರ್ವಜ್ಞರು ಹೇಳಿ, ಬ್ರಹ್ಮ ನೈತತ್ತೇ ತಾಧು ಭಗವನ್ ನೈತತ್ತೇ ತಾಧು ಮಘವನ್ ಯದೇನ ಮನು ಪೃಚ್ಛಸಿ ಪೃಷ್ಟಸ್ತು ನಾಮೃತಂ ಬ್ರೂಯಾತ್ ತಸ್ಮಾದ್ ವಕ್ಷ್ಯಾಮಿ ತೇ ಬಲಿಂ. ಬ್ರಹ್ಮದೇವರು ಹೇಳಿದ್ರಂತೆ, ನೋಡಪ್ಪ, ನೀನು ಕೇಳ್ತಾ ಇದ್ದಿ, ನೀನು ಕೇಳೋದು ಸರಿ ಇಲ್ಲ, ಆದರೆ ಕೇಳಿದಾಗ ತಿಳಿದದ್ದು ನಾನು ಹೇಳಲೇಬೇಕು. ಕೇಳುವ ಉದ್ದೇಶ ಸರಿಯಲ್ಲ. ಯಾಕೆಂದ್ರೆ ಅವನನ್ನು ಅಟ್ಟಿಸಿಕೊಂಡು ಹೋಗಿ ಒಂದು ಸ್ವಲ್ಪ ಅಣಗಿಸಬಹುದೇನೋ ನೀನು, ಅದಕ್ಕಾಗಿ ಕೇಳ್ತಾ ಇರಬಹುದು.
ಆದರೆ ಅದು ಸರಿಯಲ್ಲ. ನೀನು ಕೇಳ್ತಾ ಇರೋ ರೀತಿಯೇ ಸರಿಯಿಲ್ಲ. ನೀನು ಪಟ್ಟಕ್ಕೆ ಬಂದ ಮೇಲೆ ಯಾರು ಪಟ್ಟದಿಂದ ಇಳಿದಿರ್ತಾರೋ ಅವರನ್ನು ಅಟ್ಟಿಸಿಕೊಂಡು ಹೋಗಿ ಗೇಲಿ ಮಾಡೋದು ಇತ್ಯಾದಿಗಳೆಲ್ಲ ಸರಿಯಲ್ಲ. ಆದರೆ ನೀನು ಕೇಳಿದ ಮೇಲೆ ಹೇಳದೇ ಇರೋದು ಸರಿಯಲ್ಲ. ನನಗೆ ಸರಿಯಲ್ಲ. ಆದರೂ ಹೇಳ್ತೇನೆ ಕೇಳು. ಉಷ್ಟ್ರೇಶು ಯದಿವಾ ಗೋಷು ಖರೇಶು ಶ್ವಸುವಾನಘ ವರಿಷ್ಠೋ ಭವಿತಾ ಜಂತು ಶೂನ್ಯಾಗಾರ ಪ್ರತಿಶ್ರಯ. ನೋಡು, ಈಗ ಒಂದು ಪಾಳು ಬಿದ್ದ ಮನೆಯಲ್ಲಿ ಅವನೀಗ ಇದ್ದಾನೆ. ಒಂಟೆಗಳು ಇರಬಹುದಾದ, ಗೋಷು ಎತ್ತುಗಳು ಇರಬಹುದಾದ, ಕತ್ತೆಗಳು ಇರಬಹುದಾದ, ನಾಯಿಗಳು ಓಡಾಡಬಹುದಾದ ಪಾಳು ಬಿದ್ದ ಮನೆಯಲ್ಲಿ ಅವನಿದ್ದಾನೆ. ಯದಿಸ್ಮ ಬಲಿನಾ ಬ್ರಹ್ಮನ್ ಶೂನ್ಯಾಗಾರೇ ತಮೇ ಇವಾನ್ ಹನ್ಯಾಮೇನಂ ನವಾ ಹನ್ಯಾಂ ತದ್ಬ್ರಹ್ಮನ್ನನುಷಾಧಿಮಾಂ. ಆಗ ಇಂದ್ರ ಹೇಳ್ದ, ಆಯ್ತು ಅಜ್ಜ, ಆದರೆ ಇನ್ನೊಂದು ಪ್ರಶ್ನೆ ಇದೆ. ಏನು? ಈಗ ಬಲಿಯನ್ನ ಹೋಗಿ ಭೇಟಿ ಮಾಡುತ್ತೇನೆ. ನೌ ಹಿ ಈಸ್ ಬೇರ್ ಫೂಟೆಡ್, ಬರಿಗಾಲಲ್ಲಿ ಇದ್ದಾನೆ. ಯಾವ ಕವಚ ಆಯುಧ ಏನೂ ಇಲ್ಲ, ನನಗೆಲ್ಲ ಇದೆ. ನಾನು ಅವನನ್ನು ಕೊಲ್ಲಲ ಬೇಡವ? ಯದಿಸ್ಮ ಬಲಿನಾ ಬ್ರಹ್ಮನ್ ಶೂನ್ಯಾಗಾರೇ ತಮೇ ಇವಾನ್. ಆ ಪಾಳು ಬಿದ್ದ ಮನೆಗೆ ಹೋಗಿ ನನ್ನೆದುರು ಬಲಿ ನಿಂತಾಗ ಕೊಲ್ಲಲ ಬೇಡವ? ನೀವು ಈ ತೀವ್ರತೆಯನ್ನು ಆ ಸೇಡಿನಲ್ಲಿ ತಗೊಳ್ಳಿ. ಆ ತೀವ್ರತೆಗೆ ಹೋಗಿ ನೀವೊಂದೋ ಬಲಿಯಾಗಿ ಇಂದ್ರನಾಗಿ ನೀವು ಗಮನಿಸಿಕೊಳ್ಳಿ. ನೀವು ಹಾಗೆ ಪರಿಭಾವಿಸಿಕೊಳ್ಳಿ. ನಿಮ್ಮನ್ನು ಅತ್ಯಂತ ದ್ವೇಷ ಮಾಡುವವ ಒಬ್ಬ ಎದುರುಗಡೆ ಬಂದು ನಿಂತಿದ್ದಾನೆ. ನಮಗೆಲ್ಲ ಅಷ್ಟು ತೀವ್ರವಾಗಿ ದ್ವೇಷ ಮಾಡುವವರೇ ಇಲ್ಲ ಅಂತ ಅನ್ನಿಸ್ಬಿಟ್ಟಿದೆ ನಮಗೆ. ಯಾಕೆ ಅಂತ ಹೇಳಿದರೆ, ಈಗ ಸದ್ಯಕ್ಕೆ ನಾವು ಸೇಫ್ ಝೋನಲ್ಲಿದ್ದೀವಿ. ಇದೇ ಪರಿಸ್ಥಿತಿ ರಜಾಕಾರರೊಡನೆ ಆದಾಗ, ಇದೇ ಪರಿಸ್ಥಿತಿ ದಾಳಿಕೋರರಲ್ಲಿ ಆದಾಗ, ಇನ್ವೇಡರ್ಸ್ನ ಮೇಲೆ ಆದಾಗ, ನಾವು ಅವನನ್ನು ಗೆದ್ದು ದೀರ್ಘಕಾಲದಲ್ಲಿ ಅವನು ಪಾಳು ಬಿದ್ದ ಮನೆಯಲ್ಲಿ ಸಿಕ್ಕಾಕೊಳ್ತಾನೆ ಅಂತ ಆದರೆ ಕೊಲ್ಲಲ ಬೇಡವಾ? ಅಂದರೆ ಇದು ಒಂದು ರೀತಿಯಲ್ಲಿ ಅಬೋಟಾಬಾದಿನಲ್ಲಿ ಬಿನ್ ಲ್ಯಾಡನ್ ಅನ್ನ ಹಿಡಿದಾಗ ಸೀಲ್ ಯೋಧನೊಬ್ಬ ಕೊಲ್ಲಲ ಬೇಡವಾ ಅಂತ ಕೇಳಿದ್ರೆ ಹೇಗೋ ಆ ತೀವ್ರತೆ, ಆ ತೀವ್ರತೆಯಲ್ಲಿ ನೀವು ಆ ಪರಿಸ್ಥಿತಿ ಹೆಂಗೆ ಅರ್ಥ ಮಾಡ್ಕೋ. ಆ ತೀವ್ರತೆ, ನಿಮ್ಮ ಕೈಯಲ್ಲಿ ಗನ್ನಿದೆ, ಎದುರುಗಡೆ ಅವನಿದ್ದಾನೆ. ಆಗ ಸೀಲ್ ಯೋಧ ಕೇಳಿದ್ರೆ ಹೇಗೆ ಕೊಲ್ಲಲ ಬೇಡವಾ? ಮೇ ಐ ಕಿಲ್ ಆರ್ ನಾಟ್? ಹೇಗೆ? ಆಗ ಬ್ರಹ್ಮದೇವರು ಹೇಳಿದ್ರಂತೆ, ಮಾಸ್ಮ ಶಕ್ರ ಬಲಿಂ ಹಿಂಸೀಹಿ ನಬಲಿರ್ವಧಮರಹತಿ ನ್ಯಾಯಸ್ತು ಶಕ್ರ ಪ್ರಷ್ಟವ್ಯ ತ್ವಯಾ ವಾಸವ ಕಾಮ್ಯಯ. ಅದಕ್ಕೆ ಬ್ರಹ್ಮದೇವರು ಹೇಳಿದ್ರಂತೆ, ಇಂದ್ರ, ಎದುರುಗಡೆ ಬಲಿ ಸಿಕ್ಕಿದ್ರೂ ಕೊಲ್ಬಾರದು, ಹಾಗಂತ ಹಿಂಸೆಯೂ ಮಾಡಬಾರದು, ಪ್ರಶ್ನೆ ಮಾಡಬೇಕಷ್ಟೇ ನೀನು. ಇದು ನನ್ನ ಆರ್ಡರ್, ಹೋಗು. ಏವ ಮುಕ್ತೋ ಭಗವತಾ ಮಹೇಂದ್ರ ಪೃಥಿವೀಂ ತದಾ ಚಚಾರ ಐರಾವತ ಸ್ಕಂಧಂ ಅಧಿರುಷ್ಯ ಶ್ರಿಯಾವೃತಃ. ಈ ರೀತಿಯಾಗಿ ಹೇಳಿದಾಗ ಮಹೇಂದ್ರ ಭೂಮಿಯನ್ನ ಕುರಿತು ಪ್ರವೇಶ ಮಾಡಿದ. ಅಲ್ಲಿ ಐರಾವತದ ಮೇಲೆ ಕುಳಿತು ಎಲ್ಲ ಕಡೆ ತಿರುಗಿದ. ತಥೋ ದದರತ ತಬಲಿಂ ಖರವೇ ಚೇಣ ತಮೃತಂ ಯಥಾಖ್ಯಾತಂ ಭಗವತ ಶೂನ್ಯಾಗಾರ ಕೃತಾಲಯಂ. ಒಂದು ಕಡೆ ಹೋದಾಗ ಅವನಿಗೊಬ್ಬನಿಗೆ ಮಾತ್ರ ಗೊತ್ತಾಯಿತು, ಬೇರೆ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಒಂದು ಪಾಳು ಬಿದ್ದ ಮನೆಯಲ್ಲಿ ಕತ್ತೆಯ ರೂಪದಲ್ಲಿ ಇದ್ದ. ಹೇಗೆ? ಕತ್ತೆಯ ರೂಪದಲ್ಲಿ ಇದ್ದ. ಖರಯೋನಿಮನು ಪ್ರಾಪ್ಯ ತುಷಭಕ್ಷೋಸಿ ದಾನವ ಯಂತೆ ಯೋನಿರತಮ ಶೋಚನಾರ್ಹೋ ನ ಶೋಚಸಿ.
ಈ ತೀವ್ರತೆಯನ್ನು ಒಂದು ಸ್ವಲ್ಪ ಕಣ್ಮುಚ್ಚಿ ಅರ್ಥ ಮಾಡ್ಕೊಳ್ಳಿ. ಈ ತೀವ್ರತೆಯನ್ನ ಕಣ್ಮುಚ್ಚಿ ಅರ್ಥ ಮಾಡ್ಕೊಳ್ಳಿ. ಇವನು ಐರಾವತದ ಮೇಲೇರಿ ಬಂದಿದ್ದಾನೆ. 2 ಕಾಲಿನ ಪುರುಷ, 2 ಕೈ, ಸಮಸ್ತ ಮಾನುಷ ಶರೀರದ ಭೋಗ ಅವನಿಗಿದೆ. ಅವನು ಬಲಿ ಕತ್ತೆಯ ರೂಪದಲ್ಲಿ ಇದ್ದಾನೆ. ಇವನು ಹೋಗಿ ಕೇಳಿದ, ಖರಯೋನಿ ಮನುಪ್ರಾಪ್ಯ ತುಷಭಕ್ಷೋಸಿ ದಾನವ. ಏನೋ ಕತ್ತೆಯ ಶರೀರವನ್ನು ತೊಟ್ಟವನೇ, ತುಷಭಕ್ಷೋಸಿ ಹೊಟ್ಟನ್ನು ತಿಂದು ಬದುಕ್ತಾ ಇರುವವನೇ, ಇಯಂತೆ ಯೋನಿ ರಸಮ ನೆನ್ನೆ ಮೊನ್ನೆಯ ತನಕ ದಾನವರ ದೊರೆ ನೀನು, ರಾಜವೈಭವ, ಯುದ್ಧದಲ್ಲಿ ಪಾಲ್ಗೊಳ್ಳುವಿಕೆ, ಇವತ್ತು ಕತ್ತೆಯಾಗಿ ಹೊಟ್ಟನ್ನು ತಿಂತಾ ಇದ್ದಿ. ನಿನ್ನ ಎದುರು ನಾನು ಸಂಪನ್ನನಾಗಿ ಆನೆಯ ಬೆನ್ನ ಮೇಲೆ ಕುಳಿತುಕೊಂಡು ನಿನ್ನನ್ನು ಗುರುತಿಸಿ ಇಳಿತಾ ಇದ್ದೇನೆ. ಜೀವನದ ಸುಖ ದುಃಖ. ಸುಖ ಅಂದರೆ ಏನು ಅಂತಂದ್ರೆ ಶರೀಕರ ಮುಂದೆ ಮೆರೆಯೋದೇನಿದೆ ಅದು ಸುಖ. ದುಃಖ ಅಂದರೆ ಏನು ಅಂದರೆ ಕುಗ್ರಾಮ ವಾಸ, ಕುಜನಾಧಿವಾಸ, ಕೆಟ್ಟ ಗ್ರಾಮದಲ್ಲಿ ವಾಸ ಮಾಡೋದು, ತನ್ನವರ ಮುಂದೆ ತೀರಾ ಕಡೆಯಾಗಿ ಬದುಕೋದು. ದುಃಖಗಳಲ್ಲಿ ಅಗ್ರಗಣ್ಯವಾದ ದುಃಖ ಅಂದರೆ ಅದು. ಈಗ ಅದು ಬಂತಲ್ಲ, ಕೇಳ್ದ, ಏನಪ್ಪ ನಿನ್ನ ಮನಸ್ಸಿನಲ್ಲಿ ಏನು ನಡೀತಾ ಇದೆ ಈಗ, ಅದನ್ನು ಹೇಳಿ ನನಗೆ. ಅದೃಷ್ಟಂಬತ ಪಶ್ಯಾಮಿ ದ್ವಿಷತಾಂ ವಚಮಾಗತಂ ಶ್ರಿಯಾ ವಿಹೀನಂ ಮಿತ್ರೈಶ್ಚ ಭ್ರಷ್ಟೈಶ್ವರ್ಯ ಪರಾಕ್ರಮಂ. ಎಂತಹ ಅದೃಷ್ಟ! ಅದೃಷ್ಟ ಅಂದ್ರೆ ಕಾಣದೇ ಇರುವುದು, ದೃಷ್ಟ ಅಂದ್ರೆ ಕಂಡದ್ದು, ಅದೃಷ್ಟ ಅಂತಂದ್ರೆ ಕಾಣದೇ ಇರುವುದು. ಯಾವುದು ಕಾಣದೇ ಇರೋದು? ಪಾಪ ಅಥವಾ ಪುಣ್ಯ. ಅದನ್ನೇ ಅದೃಷ್ಟ ಅನ್ನೋದು. ಅವನ ಅದೃಷ್ಟ ಅಂತೀವಲ್ಲ, ಏನದು? ಕಾಣದೇ ಇರೋದು. ಒಂದೋ ಪಾಪ ಒಂದೋ ಪುಣ್ಯ. ಆದ್ರೆ ಸಾಮಾನ್ಯವಾಗಿ ಪುಣ್ಯದಲ್ಲಿಯೇ ಅದೃಷ್ಟ ಅಂತ ಅನ್ನೋದನ್ನ ಬಳಸ್ತೀವಿ. ಏನು ಅದೃಷ್ಟ ರೀ ಅವನಿಗೆ ಅಂತ. ಅವನು ಬಿದ್ದಾಗ ಏನು ಅದೃಷ್ಟ ರೀ ಅಂತ ಅನ್ನಲ್ಲ. ವಸ್ತುತಃ ಎರಡರಲ್ಲಿಯೂ ಬಳಸಬಹುದಾದ ಶಬ್ದ. ಅದೃಷ್ಟಂ ಬತ ಪಶ್ಯಾಮಿ ದ್ವಿಷತಾಂ ವಚಮಾಗತಂ. ಕಾಣದ ದೈವ ನಿನ್ನನ್ನು ದ್ವೇಷಿಸುವವರ ನಮ್ಮ ವಶದಲ್ಲಿದೆ ಅಲ್ವಾ. ಶ್ರಿಯಾ ವಿಹೀನಂ ಮಿತ್ರೈಶ್ಚ, ಮಿತ್ರರಿಲ್ಲ, ಏಕಾಂಗಿಯಾಗಿದ್ದಿ. ಭ್ರಷ್ಟೈಶ್ವರ್ಯ ಪರಾಕ್ರಮಂ, ನಿನ್ನ ಪರಾಕ್ರಮ ಯಾವ ಮಣ್ಣಿಗೆ ಹೋಯ್ತೋ, ನಿನ್ನ ರಾಜತ್ವ ಎಲ್ಲಿಗೆ ಹೋಯ್ತೋ. ಯಜ್ಜಾನತಃ ಸ್ತ್ರೈಸ್ತ್ವಂ ಜ್ಞಾತಿಭಿಃ ಪರಿವಾರಿತಃ ಲೋಕಾನ್ ಪ್ರತಾಪಯಂತರವಾನ್ ಯಾತ್ಯಸ್ಮಾನ್ ಅವಿತರ್ಕಯನ್. ನೀನು ಒಂದು ಸರ್ತಿ ಹೊರಟೆ ಅಂದ್ರೆ ನಿನ್ನ ಹಿಂದೆ ಮುಂದೆ ಎಸ್ಕಾರ್ಟ್ ಆಗಿ ಸಾವಿರಾರು ವಾಹನಗಳು ಬರ್ತಾ ಇದ್ವು. ಏನು ವೈಭವ, ಏನು ಮಿತ್ರರು, ಏನು ಅನುಚರರು, ಏನು ಸೊಗಸು, ನಿನ್ನ ಸಂಪತ್ತು. ನಿನ್ನ ನೋಡಿದ್ರೆ ಲೋಕಗಳೆಲ್ಲ ನಡುತ್ತಾ ಇದ್ರು. ಎಲ್ಲಿ ಹೋಯ್ತಪ್ಪ ಅವೆಲ್ಲ? ತನ್ಮುಖಾಶ್ಚೈವ ದೈತೇಯಾ, ನಮ್ಮನ್ನೆಲ್ಲರನ್ನ ಕಡೆಗಣಿಸಿ ನಡೆದೆ ಅಲ್ವಾ. ತನ್ಮುಖಾಶ್ಚೈವ ದೈತೇಯಾ ವ್ಯತಿಷ್ಠನಸ್ತವ ಶಾತನೆ ಅಕೃಷ್ಟ ಪಚ್ಚಾ ಪೃಥಿವಿ ತವೈಶ್ವರ್ಯೇ ಬಭೂವಃ. ನೀನು ನಮ್ಮನ್ನ ತುಳಿದು ಮೇಲ್ಗಡೆ ಎದ್ದಾಗ ಈ ಭೂಮಿಯಲ್ಲಿ ಅಕೃಷ್ಟ ಪಚ್ಚಾ ಪೃಥಿವಿ, ಹೊಲವನ್ನ ಉಳಬೇಕಾಗಿರಲಿಲ್ಲ. ನೆಲ ಇದ್ರೆ ಸಾಕು ಬೆಳೆ ಬರೋದು. ಅಕೃಷ್ಟ ಪಚ್ಚ ಆ ವೈಭವವನ್ನು ತೋರಿಸಿದೆ. ಇದಂಚತೇದ್ಯ ವ್ಯಸನಂ ಶೋಚಸ್ಯಾಹೋ ನ ಚೋಚಸಿ ಯದಾ ತಿಷ್ಠ ಸಮುದ್ರಸ್ಯ ಪೂರ್ವಕೂಲೆ ವಿಲೇಲಿಖನ್ ಜ್ಞಾತಿಭ್ಯೋ ವಿಭಜನ್ ವಿತ್ತಂ ತದಾ ಸೀತೆ ಮನಃ ಕಥಂ. ಎಂತಹ ಭೀಕರವಾದ ಆಪತ್ತು, ಎಂತಹ ಭೀಕರವಾದ ವಿಚಿತ್ರವಾದ ದುಃಖ ನಿನಗೆ ಎದುರಾಯಿತು. ಈಗ ಹೇಳು, ನಿನ್ನ ಮನಸ್ಸು ಯಾವ ಸ್ಥಿತಿಯಲ್ಲಿದೆ? ಆಗ
ಸಮುದ್ರದ ಪೂರ್ವ ದಿಕ್ಕಿನ ತೀರದಲ್ಲಿ ಯಥೇಷ್ಟವಾಗಿ ಹಣವನ್ನು ನಿನ್ನ ಸಂಬಂಧಿಕರಿಗೆ ಹಂಚಿಕೊಡ್ತಾ ಇದ್ದಲ್ಲ, ಅವಾಗ ಯಾವ ರೀತಿ ಮೆಂಟಾಲಿಟಿ ಇತ್ತು? ಎಲ್ಲವನ್ನ ಕಳೆದುಕೊಂಡು ಬೀದಿಗೇನು ಕತ್ತೆಯ ಶರೀರದಲ್ಲಿ ನಿಂತಿದೆಯಲ್ಲ, ಅವಾಗ ಈಗ ನಿನ್ನ ಮೆಂಟಾಲಿಟಿ ಏನು? ಅಲ್ಲ, ಎಂಥ ತೀವ್ರತೆ ಇದೆ ಅಲ್ವಾ ಇಂದ್ರನ ಪ್ರಶ್ನೆಯಲ್ಲಿ. ಯತ್ತೇತಹತ್ರ ತಮಿತಾ ನೃತುರ್ದೇವಯೋಚಿತ ಬಹೂನಿ ವರ್ಷಪೂಗಾನಿ ವಿಹಾರೇ ದೀಪ್ಯತ ಶ್ರಿಯಾ. ಸಾವಿರಾರು ಜನ ದೇವಲೋಕದ ತರುಣಿಯರು ನಿನ್ನ ಮುಂದೆ ಕುಣಿತಾ ಇದ್ರು ಒಂದು ಕಾಲದಲ್ಲಿ. ಈಗ ಯಾರೂ ಇಲ್ಲದೆ ಕತ್ತೆಯ ಶರೀರದಲ್ಲಿದ್ದಿ. ಇವಾಗ ನಿನ್ನ ಮನಸ್ಸು ಹೇಗಿದೆ? ಸರ್ವ ಪುಷ್ಕರ ಮಾಲಿನ್ಯ ಸರ್ವ ಕಾಂಚನ ಸಪ್ರಭಾ ಕಥಮದ್ಯ ತದಾ ಚೈವ ಮನಸ್ತೆ ದಾನವೇಶ್ವರ. ಎಲ್ಲರೂ ಚಂದದ ತಾವರೆಯ ಮಾಲೆ ತೊಟ್ಟು ಬಂಗಾರದ ಮೈಬಣ್ಣದ ಹುಡುಗಿಯರು ನಿನ್ನ ಮುಂದೆ ಕುಣಿತಾ ಇರ್ತಿದ್ರು. ಅವರೆಲ್ಲರ ನೃತ್ಯವನ್ನು ಸಂತೋಷದಿಂದ ಆಸ್ವಾದಿಸಿದ ನೀನು ಈಗ ಏನು ಅನ್ಕೋತಾ ಇದ್ದಿ? ಛತ್ರಂ ತದಾಸೀತ್ ಸುಮಹತ್ ಸೌವರ್ಣಮಪಿ ಭೂಷಿತಂ ಯೂಪಸ್ತದಾಸೀತ್ ಸುಮಹಾನ್ ಯಜತಃ ಸರ್ವಕಾಂಚನಃ. ಒಳ್ಳೆ ಬೆಳ್ಗೊಡೆಯೇ, ರಾಜನಿಗೆ ಉಚಿತವಾದ ಶ್ವೇತಛತ್ರವನ್ನು ಇಬ್ರು ಮಾತ್ರ ತೊಟ್ಕೊಳ್ಳಿಕ್ಕಿತ್ತು. ಚಕ್ರವರ್ತಿ, ಆಮೇಲೆ ವಾಜಪೇಯ ಯಾಗ ಮಾಡಿದವ. ವಾಜಪೇಯಿ ಅಂದ್ರೇನು? ವಾಜಪೇಯ ಯಾಗವನ್ನು ಮಾಡಿದವ, ಅವ್ರಿಗೆ ಮಾತ್ರ ಬಿಳಿ ಕೊಡೆ. ಆ ಬಂಗಾರದ ದಂಡದ ಛತ್ರ ಅದೂ ಅನೇಕ ಆಭರಣಗಳಿಂದ ಕೂಡಿತ್ತು. ಯೂಪ ಬಲಿಗಂಭ ಯಜ್ಞದಲ್ಲಿ ಸರ್ವಕಾಂಚನ ಪೂರ್ತಿಯಾಗಿ ಬಂಗಾರದ ಕೋಟಿಂಗ್ ಇರ್ತಿತ್ತು. ನನೃತರು ಯತ್ರ ಗಂಧರ್ವಾಹ ಷಟ್ಸಹಸ್ರಾಣಿ ಸಪ್ತಧಾ. 6,000 ಜನ ಗಂಧರ್ವರು ಕುಣಿತಾ ಇರ್ತಿದ್ರು, ಹಾಡ್ತಾ ಇದ್ರು. ಯತ್ರ ತದಾ ಸಹಸ್ರಾಣಾಂ ಅಯುತಾನಿ ಗವಾಂ ದಚ ಅನಂತರಂ ಸಹಸ್ರೇಣ ತದಾಸಿ ದೈತ್ಯ ಕಾಮತಿ. ಆಮೇಲೆ ನೀನು 10,000 ಗೋವುಗಳನ್ನು ದಾನ ಮಾಡ್ತಾ ಇದ್ದಿ, 1,00,000 ಗೋವುಗಳನ್ನು ದಾನ ಮಾಡ್ತಾ ಇದ್ದಿ. ಅವಾಗ ನಿನ್ನ ಮೆಂಟಾಲಿಟಿ ಏನಿತ್ತು, ಈಗ ಹೇಗಿದೆ? ಯದಾತ್ ಪೃಥಿವೀಂ ಸರ್ವಾಂ ಯಜಮಾನೋನುಪಶ್ಯಥಾ ಶಮ್ಯಾಕ್ಷೇಪೇಣ ವಿಧಿನ ತದಾಸೀತ್ ಕಿನ್ನುತೆ ಹೃದಿ. ಇಡೀ ಭೂಮಿಯನ್ನ ಯಜಮಾನನಾಗಿ ಕಂಡವನು. ಯಜಮಾನ ಅಂದ್ರೆ ತನಗಾಗಿ ಯಾಗ ಮಾಡಿಕೊಳ್ಳುವವ ಅಂತ. ಶಮ್ಯಾಕ್ಷೇಪೇಣ ವಿಧಿನ, ಶಮಿ ಅಂತ ಹೇಳಿ ಒಂದು ಗೆಲ್ಲು ಇರುತ್ತೆ, ಶಮಿ ವೃಕ್ಷದ ಗೆಲ್ಲು. ಆ ಗೆಲ್ಲನ್ನು ತಗೊಂಡು ಹಿಂಗೆ ಎಸಿಬೇಕು. ಯಾವ ಜಾಗದಲ್ಲಿ ಬೀಳತ್ತೋ ಆ ಜಾಗದಲ್ಲಿ ಯಾಗ ಮಾಡಬೇಕು. ಶಮ್ಯಾಪ್ರಾಸ ಅಂತ ಕರೀತಾರೆ ಅದನ್ನ. ಇಡೀ ಭೂಮಿಯನ್ನ ಶಮಿ ಎಸೆಯೋದು, ಯಾಗ ಮಾಡೋದು. ಆಚೆ ಹೋಗೋದು, ಒಂದ್ ಕಡೆ ಶಮಿ ಎಸೆಯೋದು, ಯಾಗ ಮಾಡೋದು. ಆ ತರಹ ಮಾಡಿ ಎಲ್ಲ ಕಡೆ ಯಾಗ ಮಾಡಿದ್ದೆ. ಅವಾಗ ಏನು ಅನ್ನಿಸ್ತಾ ಇತ್ತು, ಈಗೇನು ಅನ್ನಿಸ್ತಾ ಇದೆ? ನತೆ ಪಶ್ಯಾಮಿ ಭೃಂಗಾರಂ ನ ಛತ್ರಂ ವ್ಯಜನಂ ನ ಚ ಬ್ರಹ್ಮದತ್ತಾಂ ಚ ತೇ ಮಾಲಾಂ ನ ಪಶ್ಯಾಮ್ಯ ಸುರಾಧಿಪಾಂ. ನತೆ ಪಶ್ಯಾಮಿ ಭೃಂಗಾರಂ. ಭೃಂಗಾರ ಅಂದ್ರೆ ಬಂಗಾರ. ಪಾತ್ರೆಯನ್ನು ಭೃಂಗಾರ ಅಂತ ಕರೀತಾರೆ, ಕೆಲವೊಮ್ಮೆ ಬಂಗಾರವನ್ನು ಭೃಂಗಾರ ಅಂತ ಕರೀತಾರೆ. ನತೆ ಪಶ್ಯಾಮಿ ಭೃಂಗಾರಂ. ಪಾತ್ರೆಯನ್ನ ಕಾಣಲೆ, ಈ ಪಾತ್ರೆಯನ್ನ ಕಾಣ್ತಾ ಇಲ್ಲ ನಾನು, ಛತ್ರವನ್ನ ಕಾಣ್ತಾ ಇಲ್ಲ, ಬೀಸಣಿಗೆ ಇಲ್ಲ ನಿನ್ನ ಪಕ್ಕದಲ್ಲಿ. ಎಲ್ಲಿ ಬ್ರಹ್ಮದೇವರು ಕೊಟ್ಟ ಮಾಲೆನೂ ಇಲ್ಲ. ಏನನ್ನಿಸ್ತಾ ಇದೆ ನಿನಗೆ? ಇದು ಈ ಅವಿವೇಕಿ ಪತ್ರಕರ್ತರು ಹೋಗಿ ಸಾಯುವ ಮನೆಯಲ್ಲಿ ನಿಂತು ನಿಮಗೇನು ಅನ್ನಿಸ್ತಾ ಇದೆ ಅಂತ ಕೇಳಿದಾಗಲ್ಲ ಇದು. ಗೇಲಿ ಅಂತ ನಮಗನ್ಸುತ್ತೆ. ವಸ್ತುತಃ ಅವನ ಮೆಂಟಾಲಿಟಿಯನ್ನು ನಮಗೆ ಪರಿಚಯ ಮಾಡಿಕೊಡುವುದು ಇಂದ್ರದೇವರ ಉದ್ದೇಶ. ಯಾಕೆಂದ್ರೆ ಅವರೇ ಅಲ್ವ ಮನೋಭಿಮಾನಿಗಳು.
ಏಕೆಂದರೆ ಇಬ್ಬರನ್ನ ತೀವ್ರವಾಗಿ ಕೆಟ್ಟದಾಗಿ ನಡೆಸ್ಕೊಳ್ತಾ ಇದೆ ನಮ್ಮ ಫಿಲ್ಮ್ ಲ್ಯಾಂಡ್, ಅಥವಾ ನಡೆಸ್ಕೊಂಡಿದೆ. ಇನ್ನು ಮುಂದೆ ಬರದೇ ಇರಬಹುದು ಅಥವಾ ಬರಬಹುದು. ಯಮ ಮತ್ತೆ ಇಂದ್ರ ಪರಮ ಪೆದ್ದರು ಅವ್ರ ಪ್ರಕಾರ. ಯಮ ಅದೇ ಇಂದ್ರ ಅಂದ್ರೆ ಅಲ್ಲ ಆಗಲಿ ಅಲ್ಲಲ್ಲ, ಇದು ಇರ್ಲಿ, ಅದು ಏನ್ ಬೇಕಾದ್ರೆ ಇರ್ಲಿ. ಅಪಮಾನ ಅಂತೂ ಆಗಿದೆ ಅವ್ರಿಗೆ, ಅಪಮಾನ, ತೀವ್ರವಾದ ಅಪಮಾನ. ವಸ್ತುತಃ ಇಂದ್ರ ಮನೋಭಿಮಾನಿ. ಯಜ್ಞವನ್ನು ಮಾಡಬೇಕಾದ್ರೆ ನಮಗೆ ಅವನ ಸಹಕಾರ ಇರಬೇಕು, ಇಲ್ಲ ಅಂದ್ರೆ ಆಗೋಲ್ಲ. ಇನ್ನು ಯಮ ಕಠೋಪನಿಷತ್ತನ್ನು ಉಪದೇಶ ಮಾಡಿದವ. ಏನು ಆಳದ ಉಪನಿಷತ್ತು ಅದು. ಇಂಥವ್ರಿಗೆ ತಮಾಷೆ ಮಾಡಿ ನಾವು ಬದುಕಲಿಕ್ಕಾಗತ್ತಾ? ನಾವು ಇಂಥವರನ್ನು ತಮಾಷೆ ಮಾಡಿ ಯಥಾರ್ಥ ಜ್ಞಾನವನ್ನು ಪಡೀಲಿಕ್ಕಾಗ್ತದ? ಇರಲಿ. ಅದರಿಂದಾಗಿ ಇಂದ್ರನಿಗೆ ಅವನ ಮನಸ್ಸನ್ನ ಕೆದಕಿ ಕೇಳಿ ತಿಳ್ಕೊಳ್ಬೇಕು ಅಂತ ಉಂಟಾ? ಬಲಿಹಿ ಅಹೋಹಿ ತವ ಬಾಲಿಷ್ಯಂ ಇಹ ದೇವಗಣಾಧಿಪ ಅಯುಕ್ತಂ ದೇವರಾಜಸ್ಯ ತವ ಕಷ್ಟಮಿದಂ ವಚಃ. ಆಗ ಬಲಿ ಏನು ಮಾಡಿದ? ಆ ಕಾಲದಲ್ಲಿ ಅವನಿಗೆ ಹೇಗೆ ತೋರಿತೋ ಹಾಗೆ ರಿಯಾಕ್ಟ್ ಮಾಡಿದ. ಏನು ಬಾಲಿಷ್ಯ ಇಂದ್ರ, ದೇವರಾಜನಾಗಿ ನೀನು ಈ ತರಹ ಪ್ರಶ್ನೆ ಮಾಡೋದು ಸರಿಯಲ್ಲ. ನತ್ವಂ ದ್ರಕ್ಷಸಿ ಭೃಂಗಾರಂ ನ ಛತ್ರಂ ವ್ಯಜನಂ ನ ಚ ಬ್ರಹ್ಮದತ್ತಾಂಚ ಮೇ ಮಾಲಾಂ ನ ದ್ರಕ್ಷಸಿ ರಾಘವ. ನೀನೀಗ ಪಾತ್ರೆಯನ್ನು, ಛತ್ರವನ್ನು, ಬೀಸಣಿಗೆಯನ್ನು, ಬ್ರಹ್ಮದೇವರು ಕೊಟ್ಟ ಮಾಲೆಯನ್ನು ನೀನೀಗ ಹೇಗೆ ಕಾಣ್ತಿ? ಗುಹಾಯಾಂ ನಿಹಿತಾನಿತ್ವಂ ಮಮ ರತ್ನಾನಿ ಪೃಚ್ಛಸಿ ಯದಾ ಮೇ ಭವಿತಾ ಕಾಲಃ ತದಾ ತ್ವಂ ತಾನಿ ದ್ರಕ್ಷಸೇ. ಗುಹೆಯಲ್ಲಿ ಎಲ್ಲವೂ ಇದೆ, ರತ್ನ ಇದೆ, ಎಲ್ಲ ಇದೆ. ಯಾವಾಗ ನನ್ನ ಕಾಲ ಸರಿ ಹೋಗುತ್ತೋ ಅದನ್ನೆಲ್ಲ ತೊಟ್ಕೊಂಡು ನಿನ್ನ ಬಳಿ ಬರ್ತೇನೆ, ಆಗ ನೋಡ್ತೀಯ ನೀನು. ನತ್ವೇತದನುರೂಪಂ ತೇ ಯಶಸೋ ವಾ ಕುಲಸ್ಯ ವಾ ಸಮೃದ್ಧಾರ್ಥೋ ನ ಸಮೃದ್ಧಾರ್ಥಂ ಯನ್ಮಾಂ ಕಥಿತುಮರ್ಹಸಿ. ನೀನು ದೇವಲೋಕದ ಒಡೆಯ, ಎಲ್ಲ ಮನಸ್ಸಿನ ನಿಯಾಮಕ, ಜ್ಞಾನಿಗಳ ಹಿರೇಮಣಿ. ನೀನು ಈ ತರಹದ ಪ್ರಶ್ನೆ ಮಾಡಬಾರದು. ಯಾಕೆ ಅಂದರೆ ಸಂಪತ್ತು ಬಂದವನು ಸಂಪತ್ತು ಇಲ್ಲದವನನ್ನ ಛೇಡಿಸುವ ಹಾಗಿದೆ ನಿನ್ನ ಪ್ರಶ್ನೆ. ನಹಿ ದುಃಖೇಶು ಶೋಚಂತಿ ನ ಪ್ರಹೃಷ್ಯಂತಿ ಚರ್ಧಿಷು ಕೃತ ಪ್ರಜ್ಞಾ ಜ್ಞಾನ ತೃಪ್ತಾ ಶಾಂತ ಸಂತೋ ಮನೀಷಿಣಃ. ನಹಿ ದುಃಖೇಶು ಶೋಚಂತಿ, ದುಃಖದಲ್ಲಿ ಕಂಗೆಡುವುದಿಲ್ಲ. ಸಂಪತ್ತು ಬಂದಾಗ ಬೀಗುವುದಿಲ್ಲ. ಕೃತಪ್ರಜ್ಞಾ, ತುಂಬಿದ ಅರಿವಿನವರಾಗಿ, ಅರಿವಿನಿಂದ ತಣಿದವರಾಗಿ, ಜ್ಞಾನತೃಪ್ತಾ ಕ್ಷಾಂತಾ, ಕ್ಷಮಾಶೀಲರಾಗಿರುತ್ತಾರೆ. ತ್ವಂತು ಪ್ರಾಕೃತಯ ಬುದ್ಧ್ಯ ಪುರಂದರ ವಿಕಥಸೆ ಯಥಾಹಮೇವಂ ಭಾವಿತ್ವಂ ತದಾ ನೈವಂ ವದಿಷ್ಯಸಿ. ನೀನು ಪ್ರಾಕೃತವಾದ ಬುದ್ಧಿಯಿಂದ, ಬೀದಿಯಲ್ಲಿ ಇರುವ ಜನರ ತರಹದ ಮೆಂಟಾಲಿಟಿಯಿಂದ ಈ ರೀತಿ ಹೇಳ್ತಾ ಇದ್ದಿ. ನಾನು ಇವತ್ತು ಹೀಗಿದ್ದೇನೆ, ನಾಳೆ ನಿನ್ನ ಸರದಿ. ಈ ಮೆಂಟಾಲಿಟಿಯಿಂದ ನಾನು ಬದುಕಿದ್ದೇನೆ, ಒಂದು ಚೂರು ಕುಗ್ಗಿಲ್ಲ. ಐಶ್ವರ್ಯ ಮದ ಮೋಹೇನ ಸತ್ವಂ ಕಿಂ ನಾನು ಬುದ್ಧತೆ ಕಾಲೇನ ಬುದ್ಧತೆ ರಾಜನ್ ವಿನಿಪಾತೇನ ಯೋಜಿತಃ. ಐಶ್ವರ್ಯ ಮದ ಮೋಹೇನ, ಈಗ ನನ್ನಲ್ಲಿ ಸಂಪತ್ತು ಇದೆ ಅಂತನ್ನುವ ದೃಷ್ಟಿಯಿಂದ ಈ ತರಹ ಹೇಳ್ತಾ ಇದ್ದಿ. ನಿನಗೇನಿದು ಗೊತ್ತಿಲ್ಲದೆ ಇರೋದೇ? ಮುಂದಿನ ಕಾಲದಿಂದ ಗೊತ್ತಾಗತ್ತೆ ಅಂತ ಹೇಳುವಲ್ಲಿಗೆ 208ನೇ ಅಧ್ಯಾಯ. ಇದನ್ನು ಮಧ್ವಾಚಾರ್ಯರು ಈ ಇಡೀ ಪ್ರಕರಣವನ್ನ ಒಂದು ವಿಚಾರದಲ್ಲಿ ಕೋಟ್ ಮಾಡ್ತಾರೆ, ಉಪನಿಷತ್ ಭಾಷ್ಯದಲ್ಲಿ ಕೋಟ್ ಮಾಡ್ತಾರೆ. ಅದು ಎಲ್ಲಿ ಅಂತ ನೋಡೋಣ. ಭೀಷ್ಮ ಪುನರೇವತು ತಂ ಚಕ್ರಃ ಪ್ರಹತನ್ನಿದಮಬ್ರವೀತ್ ನಿಶ್ವಸಂತಂ ಯಥಾನಾಗಂ ಪ್ರವ್ಯಾಹಾರಾಯ ಭಾರತ. ಆದರೆ ಇಂದ್ರ ಮುಗುಳು ನಗುತ್ತಾ ನುಡಿದ. ಯಾಕೆ ಮುಗುಳು ನಕ್ಕ? ಸೋತ ಪ್ರತಿಯೊಬ್ಬನೂ ಗೆಲ್ಲುವವನಿಗೆ ಹೀಗೆ ಹೇಳೋದು. ಇಂದ್ರ ಅವನ ಎತ್ತರ, ಬಲಿಗೆ ಈ ಟೈಮಲ್ಲಿ
ಐಡಿಯಾ ಬರ್ತಾ ಇಲ್ಲ ಅವನು ಯಾಕೆ ಕೇಳ್ತಾ ಇದ್ದಾನೆ ಅಂತ. ಅವನು ಅಲ್ಲಿಗೆ ಹೋಗಿ ಕೇಳಿದ್ಯಾಕೆ ಬ್ರಹ್ಮದೇವರನ್ನ? ಈ ತರಹದ ಒಂದು ಸಿಚುವೇಶನ್ನಲ್ಲಿ ಜನ ಹೇಗಿರಬೇಕು ಅಂತ. ಬ್ರಹ್ಮದೇವರು ಏನು ಹೇಳಿದ್ರು, ಅಲ್ಲಿಗೆ ಹೋಗಿ ಕೇಳಪ್ಪ, ಹಿಂಸೆ ಮಾಡಬೇಡ, ಅವನ ನ್ಯಾಯದ ಬಗ್ಗೆ ಕೇಳು ಅಂತ. ಇವನ್ ಮುಂದೆ ಏನು ಹೇಳಿದ್ದು, ಇಲ್ಲಿ ನೋಡು, ಇಲ್ಲಿ ಹೀಗಿದೆಯಾ, ನೀನು ಏನು ಅನ್ಕೊಳ್ತಾ ಇದ್ದೀ ಅಂತ ಕೇಳ್ತಾ ಇರೋದು. ಇದೊಂಥರ ಇಂಟರ್ವ್ಯೂ ತರಹ ಇರೋದು. ಆದರೆ ದುಃಖದಿಂದ ಅವನಿಗದು ಅರ್ಥ ಆಗಲಿಲ್ಲ. ನನ್ನನ್ನು ಛೇಡಿಸ್ತಾ ಇದ್ದಾನೆ ಅಂತ ಅನ್ಕೊಂಡ ಅವನು. ಇಲ್ಲಾಂದ್ರೆ ಈಗ ನಿನಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಕೇಳುವಲ್ಲಿ ನಿನ್ನ ಮಾನಸಿಕ ಸ್ಥಿತಿ ಹೇಗಿದೆ ಅಂತ ಹೇಳಿ. ಶಕ್ರಃ ಉದ್ಯದ್ದಾನತಹಸ್ತ್ರೇಣ ಜ್ಞಾತಿಭಿಃ ಲೋಕಾನ್ ಪ್ರತಾಪಯನ್ ಸರ್ವಾನ್ ಯಾಸಿ ಅಸ್ಮಾನ್ ಅವಶಾತಯನ್. ಅಲ್ಲ, ಅದು ಹಿಂದೆ ಆಗಿದೆಯಲ್ಲ. ನಾವು ಆ ಪರಿಸ್ಥಿತಿಯನ್ನು ದಾಟಿ ತಾನೇ ಬಂದದ್ದು. ಈಗ ನಾನು ಆ ಪರಿಸ್ಥಿತಿಯನ್ನು ದಾಟೇ ಬಂದಿದ್ದು. ನಾನು ನಿನ್ನ ಸ್ಥಾನದಲ್ಲಿದ್ದೆ, ನೀನು ನನ್ನ ಸ್ಥಾನದಲ್ಲಿದ್ದಿ. ಅದು ಗೊತ್ತಿಲ್ಲ ಅಂತ ಎಣಿಸಿಕೊಂಡ್ಯಾ? ಅದನ್ನು ದಾಟ್ಕೊಂಡೇ ಬಂದಿರೋದು, ಅದನ್ನು ಮರೆತು ಬಂದಿರೋದಲ್ಲ. ಅವಾಗ ಸಾವಿರಾರು ಜನ ಜ್ಞಾತಿಗಳು ನಿನ್ನ ಬಳಿ ಇದ್ರು, ಅವ್ರಿಗೆ ಕೇಳಿದ್ದನ್ನ ಕೊಡ್ತಾ ಇದ್ದಿ. ನಿನ್ನ ಪರಾಕ್ರಮದಿಂದ ಲೋಕವನ್ನೆಲ್ಲ ಕಂಗೆಡಿಸಿ ಬರ್ತಾ ಇದ್ದಿ. ನಮ್ಮನ್ನ ಕಂಡಲ್ಲಿ ಬೇಟೆ ಆಡ್ತಾ ಇದ್ದಿ. ಅಸ್ಮಾನ್ ಅವಶಾತಯನ್ ಯಾಸಿ ದೃಷ್ಟ್ವಾ ಸುಕೃಪಣಾಂ ಕ್ಷೇಮಾಂ ಅವಸ್ಥಾಂ ಆತ್ಮನೋ ಬಲೆ ಜ್ಞಾತಿ ಮಿತ್ರ ಪರಿತ್ಯಕ್ತಃ ಶೋಚ್ಯೋಸ್ಯಾಹೋ ನ ಶೋಚಸಿ. ನಾನು ಕೇಳಿದ್ದು ಹಾಗಲ್ವೋ, ನಿನಗೆ ಈಗ ನಿನ್ನ ಬಗೆಗೆ ಪರಿತಾಪ ಇದೆಯೋ ದುಃಖ ಇದೆಯೋ ಹೇಳು ಅಂತ. ಅಂದ್ರೆ ಪ್ಯೂರ್ಲಿ ಒಬ್ಬ ಇಂಟರ್ವ್ಯೂವರ್ ಆಗಿ ಬಂದಿದ್ದಾನೆ. ಇಂದ್ರನಿಗೆ ಯಾವುದೇ ಛೇಡಿಸೋದಿಲ್ಲ. ಇವನು ಹೇಳದ್ನಲ್ಲ, ಇದನ್ನು ದಾಟೇ ಬಂದಿದ್ದೀನಿ, ಇದಕ್ಕಿಂತ ಹಿಂದೆ ನಾನು ಹೀಗಿದ್ದೆ. ನೋಡಿ, ನಿಮಗೆ ಶೇಕ್ಸ್ಪಿಯರ್ದೊಂದು ನಾಟಕ ಇದೆ, ಅದು ಹೆಚ್ಚಿನ ಜನಕ್ಕೆ ಗೊತ್ತಿಲ್ಲ. ಅವನು 30 ನಾಟಕ ಬರೆದಿದ್ದಾನೆ. ಪ್ರಸಿದ್ಧವಾದದ್ದು 7, ಕಾಳಿದಾಸ 7 ಬರೆದಿದ್ದು, ಅಷ್ಟೇ ವ್ಯತ್ಯಾಸ. ಅದರಲ್ಲಿ ಎಲ್ಲವನ್ನ ಕಳೆದುಕೊಂಡ ನಮ್ಮ ಪಾಶ್ಚಾತ್ಯರಿಗೂ ನಮಗೂ ಇರುವಂತಹ ಡಿಫರೆನ್ಸ್ ನಾನು ಹೇಳ್ತಾ ಇರೋದು. ಎಲ್ಲವನ್ನ ಕಳೆದುಕೊಂಡ ಒಬ್ಬ ದೊಡ್ಡ ರಾಜ, ದೊಡ್ಡ ದೊರೆ, ಇದು ವ್ಯಾಪಾರಿ, ರಾಜ ಅಲ್ಲ, ರಾಜನಂತಿರುವ ಒಬ್ಬ ವ್ಯಾಪಾರಿ ಸಮುದ್ರದ ಮಧ್ಯದಲ್ಲಿ, ಸಮುದ್ರದ ಇದರಲ್ಲಿ ತೀರದಲ್ಲಿ ಇರ್ತಾನೆ. ಅವನು ಯಾರನ್ನೂ ನೋಡ್ಲಿಕ್ಕೆ ಇಷ್ಟಪಡ್ತಾ ಇರಲ್ಲ, ಯಾವಾಗಲೂ ಎಲ್ಲರನ್ನ ಬೈತಾ ಇರ್ತಾನೆ. ಆ ತರಹದ ಒಬ್ಬನ ಚಿತ್ರಣದಿಂದ ಶುರು ಆಗುತ್ತೆ. ಅವನು ನನಗೆ ಆ ನಾಟಕ ನಾಳೆಯೋ ಅಥವಾ ಅದನ್ನು ನೋಡಿ ನಾನು ಹೇಳ್ತೇನೆ, ಇಲ್ಲವೇ ವ್ಯಾಸಪ್ರಜ್ಞಾ ಗ್ರೂಪಿನಲ್ಲಿ ಅದ್ರ ಬಗ್ಗೆ ಹಾಕ್ತೇನೆ. ನನಗೆ ಅದು ಸ್ಪಷ್ಟ ನೆನಪಾಗ್ತಾ ಇಲ್ಲ, ಯಾಕೆಂದ್ರೆ ಶೇಕ್ಸ್ಪಿಯರ್ನ ಓದಿ ಬಹಳ ದಿವಸ ಆಯಿತು ನಾನು. ಅದೇ ಶೂದ್ರಕ ಮೃಚ್ಛಕಟಿಕ ಅಂತ ಒಂದು ನಾಟಕ ಬರೆದಿದ್ದಾನೆ. ಅದರಲ್ಲಿ ಚಾರುದತ್ತ ಎಲ್ಲ ದಾನ ಮಾಡಿ ರಾಜನ ವಿಪರೀತವಾದ ತೆರಿಗೆಯಿಂದ ಬಡವನಾಗಿ ಹೋಗಿರ್ತಾನೆ. ಅವನಲ್ಲಿ ಎಂಥದೂ ಗತಿ ಇಲ್ಲ. ಬಂಗಾರದಿಂದ ಮಾಡಿದ ಬಂಡಿಯನ್ನ ತನ್ನ ಮಗನಿಗೆ ಕೊಡ್ತಾ ಇದ್ದವನು ಮಣ್ಣಿನ ಬಂಡಿಯನ್ನ ಕೊಡೋದಾಗತ್ತೆ. ಅದ ಕಥೆ ಅದೇ, ಮೃಚ್ಛಕಟಿಕ, ಮಣ್ಣಿನ ಬಂಡಿ, ಆವೆಯ ಮಣ್ಣಿನ ಆಟದ ಬಂಡಿ. ಆ ಪರಿಸ್ಥಿತಿಗೆ ಬರ್ತಾನೆ. ಆದ್ರೆ ಅವನು ಮನುಷ್ಯರನ್ನು ದ್ವೇಷ ಮಾಡ್ತಾ ಇರಲ್ಲ. ನಾನು ದಾನ ಮಾಡಿದ್ದೇನೆ,
ನನ್ನ ದಾನದಿಂದ ಎಲ್ಲರೂ ಬದುಕಿದ್ರು ಅವಾಗ. ಈಗ ನನ್ನ ಕಡೆ ತಿರುಗಿ ನೋಡ್ತಾ ಇಲ್ಲ, ಅವ್ರು ತಿರುಗಿ ನೋಡ್ಲಿ ಅಂತ ಹೇಳಿ ನಾನು ದಾನ ಮಾಡಿದ್ದಲ್ಲ. ಅವಾಗ ದಾನ ನನ್ನ ಕರ್ತವ್ಯ ಆಗಿತ್ತು, ಮಾಡ್ತಾ ಇದ್ದೆ. ಇವತ್ತು ನಮ್ಮಿಂದ ಒಂದು ಸ್ವಲ್ಪ ಉಪಕಾರ ಪಡೆದ್ರೆ ಮುಂದೆ ನಮಗೆ ಯಾಕೋ ಅವರು ಸ್ಪಂದಿಸ್ಲಿಲ್ಲ ಅಂದ್ರೆ ನಾವು ಅವ್ರನ್ನ ನೆನಪಿಡಿದು ಬೈಕೋತಾ ಇರ್ತೇವೆ. ಅದು ಬೈಬಾರದು, ವಸ್ತುತಃ ನೆನಪಿಸ್ಕೊಳ್ಳಬಾರದು. ಈಗ ನಾನು ಈ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದೀನಿ ಅಷ್ಟೇ. ಈ ಪಕ್ವತೆ ನಮ್ಮಲ್ಲಿ ಬಂತು, ಅವರಲ್ಲಿ ಬರಲಿಲ್ಲ. ಮನುಷ್ಯ ದ್ವೇಷಗಳಾಗಿ ಬದಲಾಗ್ತಾರೆ. ಆ ತರಹದ ಚಿತ್ರಣ ಅವನ ನಾಟಕದಲ್ಲಂತೂ ಇದೆ. ಪ್ರಾಚೀನರ ಒಂದು ಮೆಂಟಾಲಿಟಿಗೂ ಇವರ ಮೆಂಟಾಲಿಟಿಗೂ ಇರುವ ವ್ಯತ್ಯಾಸ. ಭಾರತೀಯರ ಮೆಂಟಾಲಿಟಿ ಹೇಗೆ? ಸಹಜವಾಗಿ ಪ್ರೀತಿಸುವ ಮೆಂಟಾಲಿಟಿ. ಅವ್ರದ್ದು ಹೇಗೆ? ಸ್ವಲ್ಪ ಉಲ್ಟಾ ಆದರೆ ದ್ವೇಷಿಸುವ ಮೆಂಟಾಲಿಟಿ. ದೃಷ್ಟ್ವಾ ಸುಕೃಪಣಾಂ ಚೇಮಾಂ ಅವಸ್ಥಾಂ ಆತ್ಮನೋಬಲೆ. ನನಗಿರೋದು ನಿನ್ನ ಬಗೆಗೆ ನಿನಗೇನು ಅನ್ನಿಸ್ತಾ ಇದೆ? ಅಯ್ಯೋ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅಂತನಾ, ಇರಬಾರದು ಅಂತನಾ, ತನ್ನನ್ನು ಮುಚ್ಚಿಕೊಂಡಿರಬೇಕು ಅಂತನಾ, ಹೇಗೆ? ಪ್ರೀತಿಂ ಪ್ರಾಪ್ಯ ತುಲಾಂ ಪೂರ್ವಂ ಲೋಕಾನ್ಶ್ಚಾತ್ಮವಶೇ ಸ್ಥಿತಾನ್ ವಿನಿಪಾತಮಿಮಂ ಪಶ್ಚಾದ್ಯ ಶೋಚಸ್ಯಾಹೋ ನ ಶೋಚಸಿ. ಉತ್ಕಟವಾದ ಪ್ರೀತಿಯನ್ನು ಪಡೆದಿದ್ದೆ, ಲೋಕವನ್ನು ನಿನ್ನ ವಶದಲ್ಲಿ ಇಟ್ಟುಕೊಂಡಿದ್ದೆ. ಈ ಬೀಳು ಹೋ ಅಂತ ಎಂತಹ ಪತನ! ಈ ಪತನವನ್ನ ನೀನು ಒಮ್ಮೆ ನೋಡಿಕೊಂಡಾಗ ನಿನ್ನಲ್ಲಿ ಆಗಬಹುದಾದ, ನಿನ್ನಲ್ಲಿ ಆದ ಒಂದು ಸಂಗತಿ ಏನು? ಬಲಿಹಿ ಅನಿತ್ಯಮುಪಲಕ್ಷ್ಯೇಹಂ ಕಾಲ ಪರ್ಯಾಯಮಾತ್ಮನಃ ತಸ್ಮಾತ್ ಚಕ್ರ ನ ಶೋಚಾಮಿ ಸರ್ವಂ ಹೇ ವೇದಮಂತವತ್. ಈಗ ಬಲಿಗೆ ಅರ್ಥ ಆಯ್ತು. ಇವನು ಯಾಕೆ ಕೇಳ್ತಾ ಇದ್ದಾನೆ ಇಂದ್ರ? ಹೇಳ್ದ, ಇದು ಅನಿತ್ಯ, ಇದೊಂದು ಪರ್ಯಾಯ, ಕಾಲ ಪರ್ಯಾಯ. ಈಗ ನನ್ನ ಸಾಲು, ನಾಳೆ ನಿನ್ನ ಸರದಿ. ಈ ಕಾಲ ಪರ್ಯಾಯವನ್ನೇ ಇಟ್ಟುಕೊಂಡಿದ್ದೆ. ಆಗಲೂ ಕೂಡ ಐಶ್ವರ್ಯದಿಂದ ದಾನ ಮಾಡ್ತಾ ಇದ್ದಾಗಲೂ ಕೂಡ ಇದೇ ನನ್ನ ಮೆಂಟಾಲಿಟಿ ಆಗಿತ್ತು. ಅದರಿಂದಾಗಿ ಈಗ ದುಃಖ ಇಲ್ಲ. ಇದೇ ನಿತ್ಯ ಅಂತ ಅಂದುಕೊಂಡ್ರೆ ಈಗ ದುಃಖ, ಡಿಪ್ರೆಷನ್. ಕಾಲದ ದೀರ್ಘವಾದ ನಡೆಯನ್ನು ನೋಡುವವರಿಗೆ ದುಃಖ ಇಲ್ಲ. ಇತಿಹಾಸ ಯಾಕೆ ತಿಳ್ಕೊಳ್ಬೇಕು? ಇತಿಹಾಸವೆಂದರೆ ಡೇಟಿನ, ಇಸಿವಿಯ ಘಟನೆಗಳ ಸಾಲು ಅಲ್ಲ. ನಿತ್ಯ ಸತ್ಯದ ಬಗ್ಗೆ ತಿಳ್ಕೊಳ್ಬೇಕಾದದ್ದು ಇತಿಹಾಸ. ಅದರಿಂದಾಗಿ ಪೇಪರ್ ಇತಿಹಾಸ ಅಲ್ವಾ? ನೆನ್ನೆ ನಡೆದದ್ದು ಹೇಳುತ್ತೆ, ಆದರೆ ಯಾವ ನೆನಪಲ್ಲಿರುತ್ತೆ? ಮಾಡಿದವ್ರಿಗೂ ಮರ್ತೋಗಿರುತ್ತೆ, ಟೇಪ್ ಕತ್ತರಿಸಿದವ್ರಿಗೂ ಮರ್ತೋಗಿರುತ್ತೆ, ಅದನ್ನು ಹಾಕಿದವ್ರಿಗೂ ಮರ್ತೋಗಿರುತ್ತೆ. ಅಲ್ಲಿ ಏನಾದರೂ ಗಲಾಟೆ ಆದ್ರೆ ಮಾತ್ರ ನೆನಪಾಗಿರುತ್ತೆ. ಇತಿಹಾಸ ಅಂದ್ರೆ ಹಾಗಲ್ಲ. ನಮಗೆ ದೀರ್ಘವಾದ ಕಾಲದ ಅರಿವನ್ನು ಕೊಡಬೇಕು. ಅನಂತವಾದ ಕಾಲದಲ್ಲಿ ಪರಿವರ್ತನೆ ಅಥವಾ ಆವೃತ್ತಿ ಹೇಗಾಗ್ತಾ ಇರುತ್ತೆ ಅನ್ನೋದು ಗೊತ್ತಾಗಬೇಕು. ಅದಾದಾಗ ದುಃಖ ಆಗಲ್ಲ. ಆ ದುಃಖ ಒಂದು ಕಂಟ್ರೋಲ್ಡ್ ಆಗಿ ಇರುತ್ತೆ. ಸೊ ಡಿಪ್ರೆಷನ್ಗೆ ಹೋಗದೇ ಇರಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ಮಾತ್ರೆ ನುಂಗೋದಲ್ಲ, ಇದನ್ನ ಕೇಳಬೇಕು. ಇವತ್ತು ಪ್ರತಿಯೊಬ್ಬರಿಗೂ ಮಾತ್ರೆ ನುಂಗಿಸ್ತಾರೆ. ಮಾನಸಿಕ ಚಿಕಿತ್ಸೆಗೆ ಹೋದ್ರೆ ಮೊದಲು ಕೌನ್ಸಿಲಿಂಗ್ ಆದ್ರೂ ಮಾಡ್ತಾ ಇದ್ರು, ಮೊದಲು ಮಾತ್ರೆ ಕೊಟ್ಬಿಟ್ಟೆ ಮಾತಾಡ್ತಾರೆ. ಸರಿ, ಅದು ಏನದು? ತಿಂದ್ರೆ ನಿದ್ರೆ ಬಂದ್ಬಿಡುತ್ತೆ. ಅಲ್ಲಿ ಆ ಅಜ್ಞಾನದಲ್ಲಿ ಎಲ್ಲವನ್ನ ಮರೆಯೋದು. ಮತ್ತೆ ಅದು ಬಿಟ್ರೆ ಮತ್ತೆ ಶೂನ್ಯ ಅಂತ ಬರೋದೆ. ಇವರು ಅದನ್ನೇ ವೈಭವೀಕರಿಸ್ತಾ ಇದ್ದಾರೆಲ್ಲ. ಕುಡುಕರನ್ನು ಕೇಳಿದ್ರೆ ಅವ್ರು ಇದನ್ನೇ ಹೇಳೋದು, ಬಹಳ ದುಃಖ ಐತೆ, ಕುಡಿದು ಬಿಟ್ಟೆ, ಮುಂದೇನು ಅದು ಪರಿಹಾರ ಆಗೋಯ್ತಾ?
ಆಗ ಸಮಸ್ಯೆ ಪರಿಹಾರ ಆಗೋದಿದ್ರೆ ಅದೇ ಕೊಡಬೇಕಿತ್ತು ಮನೋವೈದ್ಯರು. ಯಾಕೆ ಕೊಡಲ್ಲ? ನೀವು ಆ ಪ್ರಜ್ಞೆ ಇಟ್ಕೊಂಡಿರಲ್ಲ ಅಷ್ಟೇ. ಪ್ರಜ್ಞೆ ಇಲ್ಲದೆ ಹೋದಾಗ ಸಮಸ್ಯೆನೂ ಇರಲ್ಲ. ಪ್ರಜ್ಞೆ ಬಂದ್ಮೇಲೆ ಮತ್ತೆ ಸಮಸ್ಯೆ ಆದಿದ್ದೇ ಇರುತ್ತೆ. ಇದು ಇರುವಂತಹ ಪ್ರಾಬ್ಲಮ್ಮು. ಅದೇ ನಾವು ಇತಿಹಾಸದ ಮೂಲಕ ಹೋದರೆ ಈ ಗಟ್ಟಿ ಆಯಿತು ಅಂತಂದರೆ, ಕಾಲದ ಏರಿಳಿತದ ಬಗ್ಗೆ ನಮಗೆ ಐಡಿಯಾ ಇತ್ತು ಅಂತಂದರೆ ಭರವಸೆಯಿಂದ ಕಾಯ್ತಾರೆ, ಸೋಲುಗಳನ್ನು ಎದುರಿಸ್ತಾರೆ. ಅನಿತ್ಯಮುಪಲಕ್ಷ್ಯೇಹಂ ಕಾಲ ಪರ್ಯಾಯಮಾತ್ಮನಃ ತಸ್ಮಾತ್ ಚಕ್ರ ನ ಶೋಚಾಮಿ ಸರ್ವಂ ಹೇ ವೇದಮಂತವತ್. ಅದರಿಂದಾಗಿ ಈಗ ಬಂದಿರುವುದ್ರ ಬಗ್ಗೆ ನನಗೆ ದುಃಖ ಇಲ್ಲ. ಯಾಕೆ ಅಂದರೆ ಆಗ ಇದೇ ಮೆಂಟಾಲಿಟಿ ಇತ್ತು. ಅದರಿಂದಾಗಿ ಈಗ ಬಂದಾಗ ಮಾತನಾಡೋದಲ್ಲ ಅದು, ಆಗಲೂ ಅದೇ ಇರಬೇಕು. ಸಂಪತ್ತಿದ್ದಾಗಲೂ ಇದೇ ಮೆಂಟಾಲಿಟಿ ಇತ್ತು ಅಂದರೆ ವಿಪತ್ತು ಬಂದಾಗಲೂ ನಿಮ್ಮನ್ನ ಏನೇನೋ ಮಾತನಾಡ್ಲಿಕ್ಕೆ ಬಿಡಲ್ಲ. ಅಂತವಂತ ಇಮೇ ದೇಹಾ ಭೂತಾನಾಮರಾಧಿಪ ತೇನ ಶಕ್ರನ ಶೋಚಾಮಿ ನಾಪರಾಧಾದಿದಂ ಮಮ. ಈ ಎಲ್ಲ ದೇಹವೇ ಒಂದು ದಿವಸ ನಾಶ ಆಗತ್ತೆ, ಅದರಿಂದಾಗಿ ನನ್ನ ಅಪರಾಧದಿಂದ ಹೀಗಾಯಿತು ಅಂತ ನಾನು ಅನ್ಕೊಳ್ಳಲ್ಲ ಅಂತ. ಅದು ಇವನ ಭ್ರಮೆ. ಅಪರಾಧ ಕಾರಣವೇ ಅಲ್ವಾ? ಇವನು ಅಪರಾಧ ಕಾರಣ ಅಲ್ಲ ಅಂತಾನೆ. ನಾನು ಅಪರಾಧ ಮಾಡದೆ ಹೋದ್ರೂ ಹೀಗಾಗ್ತಾ ಇತ್ತು, ಅಪರಾಧ ಮಾಡಿದ್ಮೇಲೂ ಹೀಗಾಗ್ತಾ ಇದೆ ಅಂತಾನೆ. ಅದರಿಂದಾಗಿ ಏನು ಅಪರಾಧ ಕಾರಣವಲ್ಲ. ಅದು ಇವನು ಭ್ರಮೆ. ಇದು ದರ್ಶನ ಅಂತ ಅನ್ನೋದು, ಅದು ಅವನ ದರ್ಶನ. ಜೀವಿತಂಚ ಇಲ್ಲಿ ಮಧ್ವಾಚಾರ್ಯರು ಉಪನಿಷತ್ ಭಾಷ್ಯದಲ್ಲಿ ಹೇಳಿದ್ದು ಇದನ್ನ ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಾಗಲಿ ಬೇರೆ ಗ್ರಂಥಗಳಲ್ಲೆಲ್ಲ ಉಪನಿಷತ್ ಭಾಷ್ಯದಲ್ಲಿ ಮುಟ್ಟಿದ್ದಾರೆ. ಕಾಲದ ಒಂದು ಲೆಕ್ಕಾಚಾರ ಬರುತ್ತಲ್ಲಿ. ಆ ಕಾಲದ ಲೆಕ್ಕಾಚಾರ ಒಂದು ಉಪನಿಷತ್ತಿನಲ್ಲಿ ಬರುವಾಗ ಆ ಕಾಲದ ಬಗ್ಗೆ ಮಾತನಾಡ್ತಾ ಇಲ್ಲಿ ಬರುವಂತಹ ಸಂಗತಿಯನ್ನ ಹೇಳಿದ್ದಾರೆ. ಅಲ್ಲಿ ಬಲಿಯ ಭ್ರಮೆಯ ಪಾಲೆಷ್ಟು, ಬಲಿಯ ಭ್ರಮೆಯ ಪಾಲೆಷ್ಟು, ಬಲಿಯ ಪ್ರಮೇಯ ಪಾಲೆಷ್ಟು. ಅದರ ಕೊಡುಗೆಯಲ್ಲಿ ಬ್ರಹ್ಮದೇವರ ಪಾಲೆಷ್ಟು ಅಂತ ಹೇಳ್ತಾರೆ. ಸೊಗಸಾದ ಒಂದು ನಿರೂಪಣೆ, ಕಾಲದ ಮಧ್ವಾಚಾರ್ಯರ ಕಾಲದ ನಿರೂಪಣೆ. ದಿವಸವೊಂದರ 32 ಘಳಿಗೆಗಳನ್ನು ಹಂಚುವುದು ಹೇಗೆ? ಬದಲಾವಣೆ ಆಗತ್ತೆ ಅಂತಾದರೆ ಕಾಲದ ಯಾವ ಯಾವ ಭಾಗದಲ್ಲಿ ಬದಲಾವಣೆ ಆಗತ್ತೆ, ಯಾವ ಭಾಗದಲ್ಲಿ ಬದಲಾವಣೆ ಆಗಲ್ಲ ಅನ್ನೋದ್ರ ಬಗೆಗೂ ಬೆಳಕು ಚೆಲ್ತಾರೆ. ಜೀವಿತಂಚ ಶರೀರಂಚ. ಅದರಿಂದಾಗಿ ಇದು ನಾಪರಾಧಾದಿದಂ ಮಮ, ಅಪರಾಧದಿಂದ ನನಗೆ ಶಿಕ್ಷೆ ಆಗಿದೆ ಅಂತ ಅನ್ಕೊಳ್ತಾ ಇಲ್ಲ. ಅಪರಾಧ ಮಾಡದೆ ಹೋದ್ರೂ ಶಿಕ್ಷೆ ಆಗತ್ತೆ ಅಂತ ಇವನು ಅನ್ಕೊಂಡ. ಅಂದ್ರೆ ನೋಡಿ, ಅಂತವಂತ ಇಮೇ ದೇಹ ನಿತ್ಯಸ್ಯೋಕ್ತ ಶರೀರಿಣಃ ಅನ್ನುವಲ್ಲಿ ಆ ಭಾಗ ಕರೆಕ್ಟ್ ಆಗಿದೆ. ನಾಸತೋ ವಿದ್ಯತೆ ಭಾವ ಅನ್ನುವಲ್ಲಿ ಕರೆಕ್ಟ್ ಆಗಿಲ್ಲ. ದುಃಖ, ಇದು ಕೆಟ್ಟತನ ಮಾಡಿದರೆ, ದೋಷ ಇತ್ತು ಅಂದ್ರೆ ದುಃಖ ಬಂದೇ ಬರುತ್ತೆ. ದೋಷ ಇತ್ತು ಅಂದ್ರೆ ದುಃಖ ಬಂದೇ ಬರುತ್ತೆ. ಗುಣ ಇತ್ತು ಅಂದ್ರೆ ಸುಖ ಬಂದೇ ಬರುತ್ತೆ. ಇದು ಕೃಷ್ಣನ ಅಭಿಪ್ರಾಯ. ನಾಸತೋ ವಿದ್ಯತೆ ಭಾವ ನಾಭಾವೋ ವಿದ್ಯತೆ ಸ್ವತಃ ಅಂತನ್ನುವಲ್ಲಿ. ಆದರೆ ಆ ಪೋರ್ಷನನ್ನ ಬಿಟ್ಟ ಇವೊಂದನ್ನು ಹೇಳ್ದ. ಜೀವಿತಂಚ ಶರೀರಂಚ ಜಾತ್ಯಾವೈತಃ ಜಾಯತೆ ಉಭೇ ಸಹ ವಿವರ್ಧೇತೆ ಉಭೇ ಸಹ ವಿನಶ್ಯತಃ. ಬಾಳು ಮತ್ತೆ ಶರೀರ ಹುಟ್ಟಿದಾಗಲೇ ಬೆಳೆಯುತ್ತೆ, ಆಮೇಲೆ ಒಟ್ಟಿಗೆ ಎರಡೂ ನಾಶ ಆಗತ್ತೆ. ಬಾಳು ನಾಶವಾಯಿತು ಅಂದ್ರೆ ಶರೀರ ನಾಶ ಆಯಿತು ಅಂತ, ಶರೀರ ನಾಶ ಆಯಿತು ಅಂದ್ರೆ ಬದುಕು ಮುಗೀತು ಅಂತ. ನಹೀದೃಚ ಮಿಮಂ ಭಾವಂ ಅವಚ ಪ್ರಾಪ್ಯ ಕೇವಲಂ ಸದೈವಮಭಿಜಾನಾಮಿ ಕಾವ್ಯಥಾಮೇ ವಿಜಾನತಃ. ಆದರೆ ಈ ಪರಿಸ್ಥಿತಿ ಏನು ಬಂದಿದೆ ನನಗೆ, ಇದು ನನ್ನಿಂದ ಅಂತೂ ಅಲ್ಲ. ನಾನ್ಯಾಕೆ ದುಃಖ ಪಟ್ಕೊಳ್ಳಿ?
ಯಾಕೆಂದರೆ ನಾನು ಬೇರೆ ಯಾರೋ ವಶನಾಗಿದ್ದಾಗ ಬಂದಿರೋದ್ರಿಂದ ನಾವ್ಯಾಕೆ ದುಃಖ ಪಡಬೇಕು ಅಂತ ಇದೊಂದು ಹೊಸ ಹೊಳವು. ನಾನು ಅಸ್ವತಂತ್ರ ಅಂತ ಗೊತ್ತಾದ ಮೇಲೆ ಕಷ್ಟಕ್ಕೆ ದುಃಖ ಪಡೋ ಅಗತ್ಯ ಇಲ್ಲ. ನಾನು ಸ್ವತಂತ್ರನಾಗಿದ್ದು ಕೈಯಾರೆ ದುಃಖ ತಂದುಕೊಂಡ್ರೆ ಅಂದರೆ ನನ್ನಷ್ಟು ಅವಿವೇಕಿ ಇನ್ನೊಬ್ಬ ಇಲ್ಲ ಅಂತ ಅರ್ಥ. ಕೈ ಒಳ್ಳೆ ಹಿಡಿತಾ ಇದೆ, ಬುದ್ಧಿ ನೆಟ್ಟಿಗಿದೆ ಅಂತಂದ್ರೆ ಕೋಲ್ ತಗೊಂಡು ಕಣ್ಣಿಗೆ ಚುಚ್ಕೊಳ್ಳಲ್ಲ. ಬುದ್ಧಿ ನೆಟ್ಟಿಗಿದೆ, ಕೈಯೇ ನನ್ನ ಮಾತು ಕೇಳಲಿಲ್ಲ, ಕೋಲು ಕಣ್ಣಿಗೆ ತಾಗಿತ್ತು, ಆಗ ದುಃಖ ಅಲ್ವಾ? ನನ್ನ ವಶದಲ್ಲಿ ಇಲ್ಲದೇ ಇರೋದ್ರಿಂದ, ನನ್ನ ವಶದಲ್ಲಿ ಇಲ್ಲದೇ ಇರೋದ್ರಿಂದಾಗಿ ನಾನು ದುಃಖ ಪಡೋ ಅಗತ್ಯ ಇಲ್ಲ. ನನ್ನ ವಶದಲ್ಲಿ ಇದ್ದಿದ್ರೆ ಆಗ ನನಗೇನಾದರೂ ಅಹಿತ ಆಗಿದ್ರೆ, ಸರ್ವಶಕ್ತ ಆದಮೇಲೂ ಕೂಡ ನನಗೆ ಅಹಿತ ಆದರೆ ಅದಕ್ಕೆ ದುಃಖ ಪಟ್ಕೊಳ್ಬೇಕು, ಅಂದ್ರೆ ಅವಿವೇಕ ಇದೆ ಅಂತ ಅರ್ಥ. ನಾನು ಯಾವ ತಪ್ಪು ಮಾಡಿಲ್ಲ, ಪೆಟ್ಟಂತೂ ಬಿದ್ದಿದೆ, ನನ್ನ ಕೈಲಂತೂ ಇಲ್ಲ ಪೆಟ್ಟು ಕೊಡೋದು ಬಿಡೋದು, ನಾನು ಯಾಕೆ ದುಃಖ ಪಡಲಿ? ಹೊಸ ಆಯಾಮ. ನಮಗೆಲ್ಲ ಏನು ಅಂದರೆ ಬೇರೆ ಯಾರೋ ನಮಗೇನೋ ಮಾಡಿಬಿಟ್ರು ಅಂತ ದುಃಖ. ಹೌದು, ಬೇರೆ ಯಾರೋ ನಮಗೆ ಮಾಡಿದ್ರು, ಯಾಕೆಂದ್ರೆ ಅವ್ರನ್ನ ತಡೆಯೋ ಸಾಮರ್ಥ್ಯ ನಮಗಿಲ್ಲ, ಅದರಿಂದಾಗಿ ನಮಗೆ ದುಃಖ ಬಂತು ಅಂತ ಅನ್ಕೊಳ್ಳೋದಾ? ನಮಗೆಲ್ಲ ನಮ್ಮ ಕೈಯಲ್ಲಿತ್ತು, ಆದ್ರೂ ನಾನು ದುಃಖಕ್ಕೆ ಒಳಗಾದೆ ಅಂತ ದುಃಖ ಪಡಬೇಕಾ? ಎರಡನೇದೇ ದುಃಖ ಪಡಬೇಕು, ಮೊದಲನೇದ ಕಲ್ಲ ಅಂತ. ಒಂದು ಐ ಓಪನಿಂಗ್ ಇದು. ಭೂತಾನಾಂ ನಿಧನಂ ನಿಷ್ಠಾ ಸ್ರೋತಸಾಮಿವತಾಗರ ನೈತತ್ ಸಮ್ಯಗ್ ವಿಜಾನಂತೋ ನರಾ ಮುಹ್ಯಂತಿ ವಜ್ರಭೃತ್. ಜೀವರ ಸಾವು, ಜೀವರ ಬಾಳು ಸಮುದ್ರದಲ್ಲಿ ಬಂದು ಸೇರುವ ನದಿಯ ಹಾಗೆ. ಇದರಲ್ಲಿ ಯಾರ ಕಂಟ್ರೋಲು ಇಲ್ಲ, ಅಂದರೆ ಜೀವರ ಕಂಟ್ರೋಲ್ ಇಲ್ಲ. ಅದರಿಂದಾಗಿ ದುಃಖ ಯಾಕೆ? ಏತ್ವೇವಂ ನಾಭಿಜಾನಂತೋ ರಜೋ ಮೋಹ ಪರಾಯಣಾ ತೇ ಕೃಚ್ಛ್ರಂ ಪ್ರಾಪ್ಯ ಸೀದಂತಿ ಬುದ್ಧಿರ್ಹೇಷಾಂ ಪ್ರಣಶ್ಯತಿ. ಯಾರಿಗೆ ಇದು ಗೊತ್ತಿರೋದಿಲ್ವೋ ಅವರು ದುಃಖ ಪಡ್ತಾರೆ, ಯಾರಿಗಿದು ಗೊತ್ತಿರುತ್ತೋ ಅವರು ದುಃಖ ಪಡಲ್ಲ. ಬುದ್ಧಿ ಲಾಭಾತ್ ಪುರುಷಃ ಸರ್ವಂ ನುದತಿ ಕಿಲ್ಬಿತಂ ವಿಪಾಪ್ಮಾ ಲಭತೆ ಸತ್ವಂ ಸತ್ವಸ್ಥ ಸಂಪ್ರಸೀದತಿ. ಅದರಿಂದ ಪಾಪ ಪರಿಹಾರ ಆಗಬೇಕು ಅಂತಂದ್ರೂ ಈ ಪ್ರಜ್ಞೆ ಇರಲೇಬೇಕು ಅಂತ ಅರ್ಥ. ಸೊ ಪ್ರಜ್ಞೆಯಿಂದಲೇ ಪಾಪ ಪರಿಹಾರವೇ ವಿನಃ ಬೇರೆ ಅಲ್ಲ. ನರಹರಿ ತೀರ್ಥರು ಗೀತಾ ಭಾಷ್ಯಕ್ಕೆ ಟೀಕೆ ಬರೆದಿದ್ದಾರೆ. ನಮ್ಮ ದುರ್ದೈವವೋ ಏನೋ 7 ಅಧ್ಯಾಯಕ್ಕೋ 8 ಅಧ್ಯಾಯಕ್ಕೋ ಸಿಗತ್ತೆ. ಅದರಲ್ಲಿ ಮಧ್ವಾಚಾರ್ಯರು ಒಂದು ಮಾತು ಬರೆದಿದ್ದಾರೆ ಗೀತಾ ಭಾಷ್ಯದಲ್ಲಿ. ಮಹಾಭಾರತ ಸರ್ವಶ್ರೇಷ್ಠವಾದ ಗ್ರಂಥ, ಇಲ್ಲ ಅಂದರೆ ಕಥಮನ್ಯಥಾ ನಿರುಕ್ತಿ ಜ್ಞಾನ ಮಾತ್ರೇಣ ಸರ್ವಪಾಪಕ್ಷಯ. ಮಹಾಭಾರತ ಶ್ರೇಷ್ಠವಲ್ಲದಿರುತ್ತಿದ್ದರೆ ಮಹಾಭಾರತದ ಎಟಿಮಾಲಜಿಯನ್ನು ತಿಳಿದೊಡನೆ ಎಲ್ಲ ಪಾಪವೂ ಪರಿಹಾರ ಹೇಗಾಗ್ತಾ ಇತ್ತು, ಆಗ್ತಾ ಇದೆ. ಆದ್ದರಿಂದಾಗಿ ಮಹಾಭಾರತ ಶ್ರೇಷ್ಠ ಅಂತ ಅದಕ್ಕೆ ನರಹರಿ ತೀರ್ಥರು ವ್ಯಾಖ್ಯಾನ ಬರೆದಿದ್ದಾರೆ. ಮಹಾಭಾರತ ಪ್ರವೃತ್ತವಾಗಿದ್ದೇ ಪ್ರಾಯಶ್ಚಿತ್ತ ರೂಪವಾಗಿ, ಪಾಪ ಪರಿಹಾರಕ್ಕಾಗಿ ಅಂತ. ಯಾಕೆಂದ್ರೆ ಜನಮೇಜಯ ಸರಮಾಂತನ್ನುವ ದೇವಲೋಕದ ನಾಯಿಯ ಮರಿಗೆ ಪೆಟ್ಟು ಕೊಟ್ಟ. ಅದರ ಪರಿಹಾರಕ್ಕಾಗಿ ಮಹಾಭಾರತವನ್ನು ಶ್ರವಣ ಮಾಡ್ತಾ ಶುರು ಮಾಡಿದ. ಅದರಿಂದಾಗಿ ಮಹಾಭಾರತದ ಶುರು ಆಗಿದ್ದೇ ಪಾಪ ಪರಿಹಾರಕ್ಕಾಗಿ ಅಂತ. ಪಾಪ ಪರಿಹಾರ ಹೇಗಾಗತ್ತೆ? ಜ್ಞಾನ ಬರೋ ಮೂಲಕ. ಮಹಾಭಾರತದ ಅಧ್ಯಯನದಿಂದ ಬಂದ ಜ್ಞಾನದಿಂದ ಪಾಪ ಪರಿಹಾರ ಆಗತ್ತೆ. ಈ ಬೆಳಕನ್ನು ನರಹರಿ ತೀರ್ಥರು ಚೆಲ್ಲಿದ್ದು. ಮಹಾಭಾರತವನ್ನು ತಿಳ್ಕೊಂಡ್ರೆ ಹೇಗ್ರಿ ಪಾಪ ಪರಿಹಾರ ಆಗತ್ತೆ ಅಂದ್ರೆ, ಮಹಾಭಾರತವನ್ನು ತಿಳಿದಾಗ
ದೇವರ ಹಿರಿಮೆ, ಜೀವರ ಗೆಲುಮೆ, ಸಜ್ಜೀವರ ಗೆಲುಮೆ, ಜೀವರ ಸೋಲು, ಎಲ್ಲದರ ಬಗ್ಗೆ ಅರಿವು ಮೂಡಿ ಮನಸ್ಸು ಶುದ್ಧ ಆಗತ್ತೆ. ಜ್ಞಾನದ ಕಡೆ ಹೋಗೋದೇ ಪುಣ್ಯ. ಅವಾಗ ಬ್ರಹ್ಮಹತ್ಯಾದಿ ಪಾಪಗಳು ಪರಿಹಾರ ಆಗತ್ತೆ. ಜ್ಞಾನದಿಂದಲೇ ಬರಬೇಕು ಕಡೆಗೆ. ಅದರಿಂದಾಗಿ ಬುದ್ಧಿ ಲಾಭಾತ್ ಪುರುಷಃ ಸರ್ವಂ ನುದತಿ ಕಿಲ್ಬಿಷಂ. ಬುದ್ಧಿ ಲಾಭದಿಂದ ಎಲ್ಲ ಪಾಪವೂ ಪರಿಹಾರ ಆಗತ್ತೆ. ಪಾಪ ಪರಿಹಾರ ಆಗಿ ಸತ್ವ ಅವನ ಮನಸ್ಸು ಪ್ರಸನ್ನ ಆಗತ್ತೆ. ಅದೇ ಪಾಪ ಪರಿಹಾರ ಅಂದ್ರೆ. ಇದ್ರ ಬಗ್ಗೆ ಮತ್ತಿನ್ನಷ್ಟು ಹೇಳುವ, ಬುದ್ಧಿ ಲಾಭಾತ್ತು ಪುರುಷ ಅಂತ. ಆದರೆ ಅದು ನಾಳೆ. ಕೃಷ್ಣಾರ್ಪಣಮಸ್ತು.